ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಜ್ಞಾನ PST 2009 ಪ್ರಶ್ನೆ ಪತ್ರಿಕೆ ಇದಾಗಿತ್ತು. ಸೊ ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. 76ನೇ ಪ್ರಶ್ನೆ. 1 kg ದ್ರವ್ಯರಾಶಿ ಇರುವ ಎರಡು ವಸ್ತುಗಳ ಅಂತರ 1 ಮೀಟರ್ ಇದ್ದರೆ ಅವುಗಳ ನಡುವಿನ ಗುರುತ್ವಾಕರ್ಷಣ ಬಲ ಎಷ್ಟು? ಗ್ರಾವಿಟೇಷನ್ ಫೋರ್ಸ್ ಅಂತ ಕೇಳಿದರೆ. ಅಂದರೆ 2 objects of mass 1 kg are separated by 1 meter, then the gravitation force between them is. ಅಂದರೆ ಎರಡು ದ್ರವ್ಯರಾಶಿಗಳಿದ್ದಾವೆ ಇಲ್ಲಿ. 1 kg ಹೊಂದಿರತಕ್ಕಂಥ ಎರಡು ವಸ್ತುಗಳ ಅಂತರ 1 ಮೀಟರ್ ಇದ್ದರೆ ಅವುಗಳ ನಡುವಿನ ಇರ್ತಕ್ಕಂಥ ಗ್ರಾವಿಟೇಷನ್ ಫೋರ್ಸ್ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದರೆ ನಮಗೆ ಗೊತ್ತಿರುವ ಹಾಗೆ ಫೋರ್ಸ್ ಕಂಡುಹಿಡಬೇಕಂತ ಅಂದರೆ, ಅಥವಾ ಗ್ರಾವಿಟೇಷನ್ ಫೋರ್ಸ್ ಅಂತ ಏನಿದೆ ಅದನ್ನು ಕಂಡುಹಿಡಬೇಕಂತ ಇದ್ದರೆ ಫಾರ್ಮುಲಾ ಏನಿದೆ, G ಇಂಟು m1 ಇಂಟು m2 ಡಿವೈಡೆಡ್ ಬೈ r². ಇದು ಫಾರ್ಮುಲಾ ಆ್ಯಕ್ಚುಲಿ. ಓಕೆ, ಸೊ ಇಲ್ಲಿ G ಅಂತ ಹೇಳಿದಾಗ ಸ್ನೇಹಿತರೆ, G ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಹೊಂದಿರುತ್ತೆ. ಅದು ಬಂದು 6.67 ಇಂಟು 10⁻11. ಓಕೆ, ಸೊ ನ್ಯೂಟನ್ ಅಂತ ಹೇಳ್ತೀವಿ. ಸೊ ಇದು ಇರ್ತಕ್ಕಂಥ ಗ್ರಾವಿಟೇಷನ್ ಫೋರ್ಸ್ ಅದೊಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ಹೊಂದಿರುತ್ತೆ. ಇನ್ನು m1 m2 ಅಂತ ಹೇಳಿದ್ರೆ ಮಾಸ್ 1 ಮಾಸ್ 2 ಅಂತ ಹೇಳ್ತೀವಿ. ಮಾಸ್ 1 ಅಂತ ಹೇಳಿದ್ರೆ 1 kg ಬರುತ್ತೆ, ಮಾಸ್ 2 ಸಹ 1 kg. ಅಂದರೆ 1 kg ದ್ರವ್ಯರಾಶಿ ಇರ್ತಕ್ಕಂಥ ಎರಡು ವಸ್ತುಗಳು ಅಂತ ಕೊಟ್ಟಿದ್ದಾರೆ. ಸೊ 1 kg ಒಂದು m1 ಅಂತಕ್ಕಂಥ ಮಾಸ್ m1 ಸಹ 1 kg ಇರುತ್ತೆ, m2 ಸಹ 1 kg ಇರುತ್ತೆ. ಆ್ಯಂಡ್ ಆರ್ ಅಂತ ಏನು ಕೊಟ್ಟಿದ್ದಾರೆ, ಸೊ ಆರ್ ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸು ಸಹ ಇಲ್ಲೇನಾಗುತ್ತೆ 1 ಮೀಟರ್ ಇರುತ್ತೆ. ಓಕೆ, ಸೊ ಆರ್ ಡಿಸ್ಟೆನ್ಸ್ ಬಂದು 1 ಮೀಟರು. ಆ್ಯಂಡ್ m1 ಮಾಸ್ 1 ಬಂದು 1 kg ಆ್ಯಂಡ್ ಮಾಸ್ m2 ಬಂದು 1 kg. ಓಕೆ, ಸೊ ನೀವು ಅಪ್ಲೈ ಮಾಡ್ತಾ ಹೋದರೆ ಸ್ನೇಹಿತರೆ ನೋಡಿ, ಇಲ್ಲಿ m1 m2 ಅಂತಕ್ಕಂಥದ್ದು ಏನಿದು ನೋಡಿ, G ಅಂತಕ್ಕಂಥದ್ದು 6.67 ಇಂಟು 10⁻11 ಬರುತ್ತೆ, ಇಂಟು m1 ಮತ್ತು m2 ಅಂತ ತೊಗೊಂಡಾಗ 1 ಬಂತು, ಡಿವೈಡೆಡ್ ಬೈ r² ಅಂತ ಹೇಳಿದ್ರೆ ಇಲ್ಲಿ ಡಿಸ್ಟೆನ್ಸ್ ಸಹ 1 ಸ್ಕ್ವೇರ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಎಷ್ಟು, 6.67 ಇಂಟು 10⁻11 ನ್ಯೂಟನ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಓಕೆ, ಆಪ್ಷನ್ 4 6.67 ಇಂಟು 10⁻11 ಅಂತಕ್ಕಂಥದ್ದು. ಒಂದು ವಸ್ತುವನ್ನು ವೃತ್ತಿಯ ಚಲನೆಯಲ್ಲಿಡಬೇಕಾಗುವ ಕೇಂದ್ರಾಭಿಮುಖ ಬಲ ಇವುಗಳನ್ನು ಅವಲಂಬಿಸಿರುವುದು. ದ್ರವ್ಯರಾಶಿ, ವೇಗ ಮತ್ತು ಪಥದ ತ್ರಿಜ್ಯ. ದ್ರವ್ಯರಾಶಿ, ಕಾಲ ಮತ್ತು ಪಥದ ತ್ರಿಜ್ಯ. ದ್ರವ್ಯರಾಶಿ, ವೇಗೋತ್ಕರ್ಷ ಮತ್ತು ಪಥದ ತ್ರಿಜ್ಯ ಅಂತ ಕೊಡ್ತಾರೆ. ದ್ರವ್ಯರಾಶಿ, ವೇಗ ಮತ್ತು ವೇಗೋತ್ಕರ್ಷ. ಸೊ ಇಲ್ಲಿ ನೋಡ್ತಾ ಹೋದಾಗೆ ದ್ರವ್ಯರಾಶಿ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಮಾಸು, ವೇಗ ಬಂದು ವೆಲಾಸಿಟಿ ಅಥವಾ ಸ್ಪೀಡ್ ಅಂತ ಹೇಳ್ತೀವಿ, ವೇಗ. ಆ್ಯಂಡ್ ಪಥದ ತ್ರಿಜ್ಯ ರೇಡಿಯಸ್ ಬರುತ್ತೆ. ಆ್ಯಂಡ್ ಅದೇ ರೀತಿ ಟೈಮ್, ಕಾಲ ಬಂದು ಟೈಮ್ ಅಂತ ಹೇಳ್ತೀವಿ. ವೇಗೋತ್ಕರ್ಷ ಅಂತ ಹೇಳಿದ್ರೆ ಆಕ್ಸಿಲರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಂಗ್ಲೀಷಲ್ಲಿ ಅರ್ಥ ಆಗಲಿದ್ದಕ್ಕೋಸ್ಕರ ಹೇಳಿದಂತಹ ಪದಗಳು. ಓಕೆ, ಒಂದು ವಸ್ತುವನ್ನು ವೃತ್ತಿಯ ಚಲನೆಯಲ್ಲಿಡಬೇಕಾಗುವ ಕೇಂದ್ರಾಭಿಮುಖ ಬಲ ಇವುಗಳನ್ನು ಅವಲಂಬಿಸಿರುವುದು ಅಂತ ಕೇಳೋದಾದರೆ ಆನ್ಸರ್ ಆಪ್ಷನ್ 1 ದ್ರವ್ಯರಾಶಿ, ವೇಗ ಮತ್ತು ಪಥದ ತ್ರಿಜ್ಯ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಒಂದು ವೃತ್ತಿಯ ಚಲನೆಯನ್ನು ನೋಡ್ತಾ ಹೋದಾಗ ಸರ್ಕ್ಯುಲರ್ ಮೋಷನ್ ಅಂತ ಏನು ಹೇಳ್ತೀವೋ, ವೃತ್ತಿಯ ಚಲನೆಯ ಅರ್ಥ ತಗೊಂಡಾಗ ನಾವು ವೃತ್ತಿಯ ಪದದಲ್ಲಿ ಸ್ಥಿರ ಜಾವದಿಂದ ಆಗುವ ಏಕರೂಪ ಚಲನೆಗೆ ನಾವು ವೃತ್ತಿಯ ಚಲನೆ ಅಂತ ಕರಿತೀವಿ. ಇನ್ನು ಕೇಂದ್ರಾಭಿಮುಖ ಬಲ ಅಂತ ಹೇಳಿದಾಗ ಕೇಂದ್ರಕ್ಕೆ ಅಭಿಮುಖವಾಗಿ, ಇಟ್ ಮೀನ್ಸ್ ಒಂದು ಸೆಂಟರ್ ಪಾಯಿಂಟ್ ಇದೆ ಅಂತ ಹೇಳಿದರೆ ಇದಕ್ಕೆ ಅಭಿಮುಖವಾಗಿ ಹಿಂಗೆ. ಓಕೆ, ಸೊ ಈ ರೀತಿ ಹೋಗ್ತಕ್ಕಂಥದ್ದು ಅಥವಾ ಈ ರೀತಿ ಹೋಗ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ನಾವು ಕೇಂದ್ರಾಭಿಮುಖ ಬಲ ಅಂತಂದರೆ ವೃತ್ತಿಯ ಪಥದಲ್ಲಿ ಕಾಯವು ಚಲಿಸುತ್ತಿದ್ದಾಗ ಆ ವಸ್ತುವು ಕೇಂದ್ರದ ಕಡೆಗೆ ವರ್ತಿಸುವುದಕ್ಕೆ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನೀವು ರೋಡ್ ಕ್ರಾಸ್ ಮಾಡ್ತೀರಲ್ವ ಸ್ನೇಹಿತರೆ. ಸೊ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಏನು ಮಾಡ್ತೀರಾ, ಭಾಗದಂಗೆ ಆಗುತ್ತೆ. ಸೊ ಅದನ್ನು ನಾವು ಕೇಂದ್ರಾಭಿಮುಖ ಬಲ ಅಂತ ಹೇಳ್ತೀವಿ. ಅಂದರೆ ಒಂದು ವಸ್ತು ಕೇಂದ್ರದ ಕಡೆಗೆ ಬಾಗ್ತಕ್ಕಂಥ ಅಥವಾ ವರ್ತಿಸ್ತಕ್ಕಂಥ ನಾವು ಕೇಂದ್ರಾಭಿಮುಖ ಬಲ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಇದರ ಒಂದು ಸೂತ್ರ ಅಂತ ಹೇಳಿದಾಗ F = mv²/r. ಸೊ ನೋಡಿ ಇಲ್ಲಿದೆ mv²/r ಅಂತ ಹೇಳಿದಾಗ mv²/r ಅಂತ ಆಯಿತು. ಇಲ್ಲಿ m ಮೀನ್ಸ್ ರಾಶಿ ಬರುತ್ತೆ, ದ್ರವ್ಯರಾಶಿ, v ವೇಗ ಬರುತ್ತೆ, r ತ್ರಿಜ್ಯ ಬರುತ್ತೆ. ಸೊ ಈ ಒಂದು ವೃತ್ತಿಯ ಚಲನೆಯಲ್ಲಿ ಕೇಂದ್ರಾಭಿಮುಖ ಬಲ ಅಂತಕ್ಕಂಥದ್ದು ಡಿಪೆಂಡ್ ಆಗಿರ್ತಕ್ಕಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಮಾಸ್, ವೆಲಾಸಿಟಿ ಆ್ಯಂಡ್
ರೇಡಿಯಸ್. ಓಕೆ, ಸೊ ರಾಶಿ, ವೇಗ ಮತ್ತು ತ್ರಿಜ್ಯ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದಾಗ ರಸ್ತೆ ಮತ್ತು ರೈಲು ಮಾರ್ಗದಲ್ಲಿನ ಓರೆ ಆಗಿರ್ಬೋದು, ಅಥವಾ ಓಟಗಾರನು ತಿರುವು ಪಥದಲ್ಲಿ ಓಡುವಾಗ ಕೇಂದ್ರಾಭಿಮುಖ ಬಲವನ್ನು ಪಡೆಯಲು ಓಟದ ಹಾದಿಯನ್ನು ಯುಕ್ತವಾಗಿ ಓರೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಸೈಕಲ್ ಸವಾರ ತಿರುವಿನಲ್ಲಿ ಹೋಗುವಾಗ ಕೇಂದ್ರದ ಕಡೆಗೆ, ಇಟ್ ಮೀನ್ಸ್ ನಾನು ಆಲ್ರೆಡಿ ಹೇಳ್ದಾಗೆ ಇಟ್ ಮೀನ್ಸ್ ಏನು ಬಾಗ್ತಾರೋ ಸೊ ಆ ಒಂದು ಬಾಗ್ತಕ್ಕಂಥದ್ದು ನಾವು ಅಲ್ಲಿ ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೋನಾರ್ ಸಾಧನದಿಂದ ಕಳುಹಿಸಿದ ಶ್ರವಣಾತೀತ ತರಂಗಗಳು 4 ಸೆಕೆಂಡ್ಗಳಲ್ಲಿ ಹಿಂದಿರುಗುತ್ತವೆ. ನೀರಿನಲ್ಲಿ ಶಬ್ದದ ವೇಗ 1.5 ಕಿಲೋಮೀಟರ್ ಪರ್ ಸೆಕೆಂಡ್ ಆದರೆ ಆ ವಸ್ತುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೋನಾರ್ ಡಿವೈಸ್ ಸೆಂಡ್ಸ್ ಔಟ್ ವೇವ್ಸ್ ಆಫ್ ಸೌಂಡ್ ದಟ್ ಆರ್ 4 ಟೈಮ್ಸ್, ಸಾರಿ ಇಲ್ಲಿ 4 ಟೈಮ್ಸ್ ಅಲ್ಲ 4 ಸೆಕೆಂಡ್. ಓಕೆ, 4 ಸೆಕೆಂಡ್ಗಳಲ್ಲಿ ಏನಾಗುತ್ತೆ ಅದು ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್. ದ ಸ್ಪೀಡ್ ಆಫ್ ಸೌಂಡ್ ಇನ್ ವಾಟರ್ ಇಸ್ 1.5 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲೇನಾಗುತ್ತೆ ಸ್ನೇಹಿತರೆ, ಸೋನಾರ್ ಸಾಧನ ಅಂತ ಹೇಳಿದರೆ ಒಂದು ಸಮುದ್ರ ಅಥವಾ ನೀರು ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿ ಒಂದು ಸೋನಾರ್ ಸಾಧನದಿಂದ ಬಿಡ್ತಾರೆ, ಕಳಿಸ್ತಾರೆ ಒಂದು ಶ್ರವಣಾತೀತ ತರಂಗಗಳನ್ನ. ಅದೇನಾಗುತ್ತೆ 4 ಸೆಕೆಂಡ್ಗಳಲ್ಲಿ ಹಿಂಗೋಗಿ ಹಿಂಗೆ ವಾಪಸ್ ಬರುತ್ತೆ, ಹೋಗಿದ್ದು ಮತ್ತೆ ವಾಪಸ್ ಹೋಗೋದು. ಓಕೆ, ಸೊ ಓಕೆ 2 ಸೆಕೆಂಡ್ ಅಂತ ಅಂದ್ಕೊಂಡ್ರೆ ವಾಪಸ್ ರಿಟರ್ನ್ ಹೋಗಿ 2 ಸೆಕೆಂಡ್, ಟೋಟಲಾಗಿ 4 ಸೆಕೆಂಡ್ ಆಗುತ್ತೆ. ನೀರಿನಲ್ಲಿ ಶಬ್ದದ ವೇಗ 1.5 ಕಿಲೋಮೀಟರ್ ಪರ್ ಸೆಕೆಂಡ್ ಆದರೆ ಆ ವಸ್ತುವಿನ ಒಂದು ದೂರ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ತುಂಬ ಸಿಂಪಲ್. ಏನಂತ ಹೇಳಿದ್ರೆ ಸ್ನೇಹಿತರೆ, ಶಬ್ದದ ವೇಗ ಎಷ್ಟಿದೆ 1.5 ಕಿಲೋಮೀಟರ್ ಇದೆ, ಹೌದಲ್ವಾ? ನೋಡಿ, ಇಲ್ಲಿಂದ ಇಲ್ಲಿಗೆ 4 ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ 2 ಸೆಕೆಂಡಲ್ಲಿ ಹೋಗುತ್ತೆ, ಆ್ಯಂಡ್ ವಾಪಸ್ ರಿಟರ್ನ್ ಏನಾಗುತ್ತೆ 2 ಸೆಕೆಂಡಲ್ಲಿ ಹೋಗುತ್ತೆ, ಹೌದಾ? ಸೊ 1 ಸೆಕೆಂಡ್ಗೆ 1.5 ಕಿಲೋಮೀಟರ್ ಹೋದರೆ ನೋಡಿ ಶಬ್ದದ ವೇಗ ಎಷ್ಟು 1.5 ಕಿಲೋಮೀಟ್ರ್, ಹೌದಲ್ವಾ? 1 ಸೆಕೆಂಡ್ಗೆ 1.5 ಕಿಲೋಮೀಟರ್ ಹೋದರೆ ಅಲ್ಲಿ 2 ಸೆಕೆಂಡ್ಗೆ ಎಷ್ಟಾಯಿತು 3 ಕಿಲೋಮೀಟರ್ ಆಯಿತು, 3 ಕಿಲೋಮೀಟ್ರ್. ಸೊ ವಸ್ತುಲಿರ್ತಕ್ಕಂಥದ್ದು ಇಲ್ಲಿಗೆ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಏನಾಯ್ತು ಇಲ್ಲಿ ಆನ್ಸರ್ ನಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಆಪ್ಷನ್ 4 3 ಕಿಲೋಮೀಟರ್ ಅಂತಕ್ಕಂಥದ್ದು ಅರ್ಥ ಆಯ್ತಲ್ವಾ? 4 ಸೆಕೆಂಡ್ಗಳಲ್ಲಿ ಹೋಗಿ ವಾಪಸ್ ಹೋಗ್ತಕ್ಕಂಥ 4 ಸೆಕೆಂಡು. ಇಟ್ ಮೀನ್ಸ್ ಆ ಒಂದು ವಸ್ತುವಿಗೆ ಹೋಗ್ತಕ್ಕಂಥದ್ದು ಎಷ್ಟು 2 ಸೆಕೆಂಡ್ಗೆ. ನೀರಿನಲ್ಲಿ ಶಬ್ದದ ವೇಗ 1.5 ಆದರೆ ಕಿಲೋಮೀಟರ್ ಪರ್ ಸೆಕೆಂಡ್ ಅಂದರೆ 1 ಸೆಕೆಂಡ್ಗೆ 1.5 ಕಿಲೋಮೀಟರ್ ವೇಗ ಆದರೆ ಅಲ್ಲಿಗೆ 2 ಸೆಕೆಂಡ್ಗೆ ಎಷ್ಟಾಯಿತು 3 ಕಿಲೋಮೀಟರ್ ಆಯಿತು. ಸೊ 3 ಕಿಲೋಮೀಟ್ರಲ್ಲಿ ಆ ಒಂದು ವಸ್ತುವಿನ ದೂರ ಇರ್ತಕ್ಕಂಥದ್ದು ಆಗಿರುತ್ತೆ. ಎನ್ ರೀತಿಯ ಅರೆವಾಹಕವನ್ನು ತಯಾರಿಸಲು ಬಳಸುವ ಡೋಪೆಂಟ್ ಯಾವುದು? ದ ಎನ್ ಟೈಪ್ ಕಂಡಕ್ಟರ್ ಇಸ್ ಮೇಡ್ ಆಫ್ ಅಲ್ಯೂಮಿನಿಯಂ, ರಂಜಕ, ಆರ್ಸೆನಿಕ್ ಆ್ಯಂಡ್ ಆ್ಯಂಟಿಮನಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದಾಗ ರಂಜಕ ಬರೋದಿಲ್ಲ, ಇನ್ನು 2 ರೀತಿ ನಾವು ನೋಡ್ತಾ ಹೋಗ್ತೀವಿ, ಎನ್ ರೀತಿ ಮತ್ತು ಪಿ ರೀತಿ. ಓಕೆ, ಎನ್ ರೀತಿಯ ಡೋಪೆಂಟ್ ಮತ್ತು ಎನ್ ರೀತಿಯ. ಓಕೆ, ಸೊ ಇಲ್ಲೇನಾಗುತ್ತೆ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಪಿ ರೀತಿಯ ಅರೆವಾಹಕವನ್ನು ತಯಾರಿಸಲು ಬಳಸ್ತಕ್ಕಂಥ ಒಂದು ಡೋಪೆಂಟ್ ಆದರೆ ಆರ್ಸೆನಿಕ್ ಮತ್ತು ಆ್ಯಂಟಿಮನಿ ಇದೋ ಇದೆರಡೂ ಸಹ ಎನ್ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ 1 ಅಲ್ಯೂಮಿನಿಯಂ ಆಗಿರುತ್ತೆ. ನಕ್ಷತ್ರಗಳ ದೂರವನ್ನು ಅಳೆಯಲು ಉಪಯೋಗಿಸಬಹುದಾದ ಅತಿ ದೊಡ್ಡ ಮಾನ ಯಾವುದು? ದ ಮೋಸ್ಟ್ ಕಾಮನ್ ಯೂನಿಟ್ ಯೂಸ್ ಟು ಮೆಜರ್ ದ ಡಿಸ್ಟೆನ್ಸ್ ಆಫ್ ಸ್ಟಾರ್ಸ್ ಈಸ್ ಕಿಲೋಮೀಟರ್, ಪಾರ್ಸೆಕ್, ಖಗೋಳಮಾನ ಮತ್ತು ಜ್ಯೋತಿರ್ವರ್ಷ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಸರ್ ಆಪ್ಷನ್ 2 ಪಾರ್ಸೆಕ್ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ, ಒಂದು ಉಷ್ಣ ಎಂಜಿನ್ 1000 ಜೌಲ್ ಉಷ್ಣ ಶಕ್ತಿ ಬಳಸಿಕೊಂಡು 400 ಜೌಲ್ ಕೆಲಸವನ್ನು ಮಾಡಿದರೆ ಆ ಎಂಜಿನ್ನ ದಕ್ಷತೆ ಎಷ್ಟು? If a combustion engine consumes 1000 joule of heat and produces 400 joules of heat, then the efficiency of the engine is ಅಂತ ಕೇಳಿದ್ದಾರೆ. ನೋಡಿ, ಇಲ್ಲೇನಾಗುತ್ತೆ, ಒಂದು ಉಷ್ಣ ಎಂಜಿನು 1000 ಜೌಲ್ ಉಷ್ಣ ಶಕ್ತಿಯನ್ನು ಬಳಸ್ಕೊಂಡು 400 ಜೌಲ್ ಕೆಲಸವನ್ನು ಮಾಡುತ್ತೆ. ಹಾಗಾದರೆ ಆ ಎಂಜಿನ್ನ ದಕ್ಷತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ದಕ್ಷತೆ ಅಂತ ಹೇಳಿದಾಗ ನಾವಲ್ಲಿ ಪರ್ಸೆಂಟೇಜಲ್ಲಿ ಕಂಡುಹಿಡಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲೇನಾಗುತ್ತೆ, ಫಸ್ಟಿಗೆ ದ ಈಟ್ ಇನ್ಪುಟ್ ಈಸ್ ಅಂದರೆ ಎಷ್ಟು ನಾವು ಉಷ್ಣ ಎಂಜಿನ್ 1000 ಜೌಲನ್ನು ಕೊಡ್ತೀವಿ, ಅದಕ್ಕೆ ಇನ್ಪುಟ್ ಮಾಡ್ತಕ್ಕಂಥದ್ದು ಅಂದರೆ ಒಳಗಡೆ ಕೊಡ್ತಕ್ಕಂಥದ್ದು, ಹೌದಾ? ದ ಹೀಟ್ ಇನ್ಪುಟ್ ಎಷ್ಟಾಗುತ್ತೆ 1000 ಜೌಲ್ ಆಗುತ್ತೆ. 400 ಜೌಲ್ ಕೆಲಸ ಮಾಡುತ್ತೆ ಅಂದರೆ ನಮಗೆ ಕೊಡ್ತಕ್ಕಂಥ ರಿಟರ್ನ್ ಎಷ್ಟು ಔಟ್ಪುಟ್ ಬಂದು 400 ಜೌಲು ಆಯಿತಾ. ಸೊ ಇನ್ಪುಟ್ ನಾವು ಅದಕ್ಕೆ ಕೊಡ್ತಕ್ಕಂಥದ್ದು 1000 ಜೌಲು.
ಅದು ನಮಗೆ ಕೊಡ್ತಕ್ಕಂಥದ್ದು ಔಟ್ಪುಟ್ ಬರ್ತಕ್ಕಂಥದ್ದು 400 ಜೌಲು. ಓಕೆ, ಸೊ ಇಲ್ಲಿ ದಕ್ಷತೆ ಅಥವಾ ಏನು ಎಫಿಷಿಯನ್ಸಿ ಅಂತ ಹೇಳ್ತೀವೋ, ಎಫಿಷಿಯನ್ಸಿ ಅಥವಾ ದಕ್ಷತೆ ಅಂತ ಏನು ಹೇಳ್ತೀವೋ, ಸೊ ಅದರೊಂದು ಕ್ಯಾಲ್ಕುಲೇಟ್ ಮಾಡಬೇಕಂತ ಅಂದರೆ ಏನಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಎಫಿಷಿಯನ್ಸಿ ಈಕ್ವಲ್ಸ್ ಅಥವಾ ದಕ್ಷತೆ ಈಕ್ವಲ್ಸ್ ಎನರ್ಜಿ ಔಟ್ಪುಟ್ ಡಿವೈಡೆಡ್ ಬೈ ಎನರ್ಜಿ ಇನ್ಪುಟ್ ಇಂಟು 100 ಈ ರೀತಿ ಬರುತ್ತೆ. ಸೊ ಇಲ್ಲಿ ಎನರ್ಜಿ ಔಟ್ಪುಟ್ ಎಷ್ಟೈತೆ 400 ಇದೆ, ಎನರ್ಜಿ ಔಟ್ಪುಟ್ 400 ಇದೆ. ಸೊ ಎನರ್ಜಿ ಇನ್ಪುಟ್ ನಾವು ಕೊಟ್ಟಿರ್ತಕ್ಕಂಥ ಎಷ್ಟು 1000 ಇಂಟು 100 ಮಾಡಿದಾಗ ನಿಮಗೆ ಸೊ 2 0 1 0 ಇದು ಕ್ಯಾನ್ಸಲ್ ಆಯಿತು, 40 ಬಂತು. ಸೊ ಆನ್ಸರ್ ಆಪ್ಷನ್ 3 40% ಆಗಿರುತ್ತೆ ಸ್ನೇಹಿತರೆ. ಸೊ ಈ ರೀತಿ ನಾವು ಮಾಡಬೇಕಾಗುತ್ತೆ. ಸೊ ದಕ್ಷತೆ ಕಂಡಿರ್ತಕ್ಕಂಥ ಒಂದು ಅಥವಾ ಎಫಿಷಿಯನ್ಸಿನ ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದರೆ ಎನರ್ಜಿ ಔಟ್ಪುಟ್ ಡಿವೈಡೆಡ್ ಬೈ ಎನರ್ಜಿ ಇನ್ಪುಟ್ ಇಂಟು 100 ಆಗಿರುತ್ತೆ. ನೆಕ್ಸ್ಟ್ ಒಂದು ವಿಕಿರಣ ಧಾತುವಿನ ಡಿಕೆ ಕಾನ್ಸ್ಟೆಂಟ್ 1.1 ಇಂಟು 10⁻⁻9 ಪರ್ ಸೆಕೆಂಡ್ ಆದರೆ ಅದರ ಅರ್ಧಾಯುಷ್ಯದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ದ ಡಿಕೆ ಕಾನ್ಸ್ಟೆಂಟ್ ಆಫ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಈಸ್ 1.1 ಇಂಟು 10⁻⁹ ಪರ್ ಸೆಕೆಂಡ್. ಸೊ ಇಲ್ಲೇನಾದರೆ ಅರ್ಧಾಯುಷ್ಯ ಅಂತ ಹೇಳಿದ್ರೆ ಹಾಫ್ ಲೈಫ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಹಾಫ್ ಲೈಫನ್ನು ಕಂಡಿರ್ತಕ್ಕಂಥ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಡಿ ಕೆ ಕಾನ್ಸ್ಟೆಂಟ್ ಅವರೇ ಕೊಟ್ಟಿದ್ದಾರೆ. ಡಿ ಕೆ ಕಾನ್ಸ್ಟೆಂಟ್ ಬಂದು 1.1 ಇಂಟು 10⁻⁹ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇದಕ್ಕೆ ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಅಂತ ಹೇಳಿದರೆ ಅರ್ಧಾಯುಷ್ಯದ ಫಾರ್ಮುಲಾ. ಸೊ ಟಿ ಆಫ್ ಅಂತ ಹೇಳ್ತೀವಿ. ಅರ್ಧಾಯುಷ್ಯದ ಫಾರ್ಮುಲಾ ಬಂದು ಸ್ನೇಹಿತರೆ ಟಿ ಆಫ್ ಈಕ್ವಲ್ಸ್ 0.693 ಡಿವೈಡೆಡ್ ಬೈ ಡಿ ಕೆ ಕಾನ್ಸ್ಟೆಂಟ್, ಲ್ಯಾಂಬ್ಡಾ ಅಂತ ಹೇಳ್ತೀವಿ, ಡಿ ಕೆ ಕಾನ್ಸ್ಟೆಂಟ್ ಅಂತ ಬರುತ್ತೆ. ಸೊ ಇದಕ್ಕೆ ನಾವು ಆನ್ಸರ್ ಮಾಡ್ತಾ ಹೋದಾಗ 0.693 ಡಿವೈಡೆಡ್ ಬೈ ನೋಡಿ ಇದನ್ನು ತೊಗೊಳ್ತೀನಿ ನಾನು 1.1 ಇಂಟು 10⁻⁻9 ಪರ್ ಸೆಕೆಂಡ್. ಸೊ ಇವಾಗ ಏನಾಗುತ್ತೆ ಸ್ನೇಹಿತರೆ, ಇದು -9 ಇರೋದು ಮೇಲೆ ಹೋದಾಗ ಏನಾಗುತ್ತೆ 0.693 ಇಂಟು 10�9 ಆಗುತ್ತೆ. ಕೆಳಗಡೆ 1.1 ಹಾಗೆ ಇದೆ, ಇದು ಅಷ್ಟೇ ಮೀಟರ್ ಪರ್ ಸೆಕೆಂಡ್ ಅದು ಸೆಕೆಂಡ್ ಆಗುತ್ತೆ. ಸೊ ಇವಾಗ 1.1 ನೀವು ಡಿವೈಡ್ ಮಾಡ್ತಾ ಹೋದರೆ ನೋಡಿ 11 6 ಆ್ಯಂಡ್ 11 3 ಬಂತು. ಓಕೆ, 63 ಬರುತ್ತೆ, ಅಂದರೆ 0.63 ಬರುತ್ತೆ ಇಂಟು 10�9 ಸೆಕೆಂಡ್ ಆಯಿತು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 6.3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನಾವು 10 ಮಲ್ಟಿಪ್ಲೈ ಮಾಡಿಕೊಂಡ್ರೆ 6.3 ಇಂಟು 10⁸ ಸೆಕೆಂಡ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಓಕೆ, ಸೊ ಇದು ಅರ್ಧಾಯುಷ್ಯ ಆಫ್ ಲೈಫ್ ಅಂತ ಏನು ಹೇಳ್ತೀವೋ, ಸೊ ಆಫ್ ಲೈಫ್ ಟೈಮ್ ಅಂತಕ್ಕಂಥದ್ದನ್ನ ಕಂಡುಹಿಡಿತಕ್ಕಂಥ ಒಂದು ಫಾರ್ಮುಲಾ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ, 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಸಂಗಮ ದೂರವಿರುವ 2 ತೆಳು ಪೀನ ಮಸೂರಗಳನ್ನು ಒಟ್ಟಿಗೆ ಜೋಡಿಸಿದಾಗ ಆ ಜೋಡಣೆಯ ಸಂಗಮ ದೂರ ಎಷ್ಟು? ವೆನ್ 2 ಥಿನ್ ಗ್ಲಾಸ್ ಲೆನ್ಸಸ್ 8 centimeter and 6 centimeter apart are brought together, the distance of their contact is ಅಂತ ಹೇಳಿದರೆ. ಸೊ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಸಂಗಮ ದೂರವಿರುವ 2 ತೆಳು ಪೀನ ಮಸೂರ, ಅಂದರೆ ಒಂದು 8 ಸೆಂಟಿಮೀಟರ್ ಪೀನ ಮಸೂರ ಇದೆ, ಮತ್ತೊಂದು 6 ಸೆಂಟಿಮೀಟರ್ ಪೀನ ಮಸೂರ ಇದೆ. ಇದು F1 ಅಂತ ತಗೊಳ್ತೀನಿ, ಇದು F2 ಅಂತ ತಗೊಳ್ತೀನಿ. ಓಕೆ, ಸೊ ಒಟ್ಟಿಗೆ ಜೋಡಿಸಿದಾಗ ಆ ಜೋಡಣೆಯ ನಾವಿಲ್ಲಿ ಜೋಡಣೆ ಸಂಗಮ ದೂರ ಅಂತ ಹೇಳಿದಾಗ ಎಫ್ ಅನ್ನು ಕಂಡುಹಿಡಬೇಕು ಸ್ನೇಹಿತರೆ. ಎಫ್ ಮೀನ್ಸ್ ಸಂಗಮ ದೂರ ಆಗಿರುತ್ತೆ. ಇದೊಂದು ಫಾರ್ಮುಲಾ ಬಂದು 1/f ಈಕ್ವಲ್ಸ್ 1/f1 ಪ್ಲಸ್ 1/f2 ಮೈನಸ್ d/f1 ಇಂಟು f2. ಇದು ಫಾರ್ಮುಲಾ ಸಂಗಮ ದೂರ ಕಂಡುಹಿಡಿಯೋದಕ್ಕೆ ಇರ್ತಕ್ಕಂಥದ್ದು. ಇಲ್ಲಿ 1/f1 ಅಂತ ಹೇಳಿದ್ರೆ 1/8 ಪ್ಲಸ್ 1/6. ಡಿ ಮೀನ್ಸ್ ಇಲ್ಲಿ ಡಿ ನಮಗೆ ಕಾನ್ಸ್ಟೆಂಟು 0 ಬರುತ್ತೆ ಸ್ನೇಹಿತರೆ.
0/F1 ಇಂಟು F2 ಅಂತ ಹೇಳಿದ್ರೆ 8 ಇಂಟು 6. ಸೊ ಇಲ್ಲಿ 0 ಬರುತ್ತೆ ಸ್ನೇಹಿತರೆ. ಓಕೆ, ಇದು ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ 8 6ಕ್ಕೆ ನಾವು LCMನ ತೊಗೊಂಡ್ರೆ ನೋಡಿ 2ರಿಂದ ತಗೊಳ್ಳೋಣ. 2 4 8, 2 3 6 ಆಯಿತು, 4 3 12, 12 24 ಆಯಿತು. ಸೊ 8 ಡಿವೈಡ್ 7/24 ಬರುತ್ತೆ. ನೀವು LCM ತೊಗೊಂಡು ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 1/F ಈಕ್ವಲ್ಸ್ 7/24 ಬಂತು. ಸೊ F ಈಕ್ವಲ್ಸ್ 24/7 ಆಗುತ್ತೆ. ಸೊ ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದಾಗ ನಿಮಗೆ ಬರ್ತಕ್ಕಂಥ 24ನ 7 ನೀವು ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆನ್ಸರು 3.43 ಸೆಂಟಿಮೀಟರ್ ಆಗಿರುತ್ತೆ ಸ್ನೇಹಿತರೆ. ಸೊ ಓಕೆ, ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. 1/F = 1/F1 + 1/F2 - D ಇಂಟು F1 ಇಂಟು F2 ಆಗಿರುತ್ತೆ. ಓಕೆ, ಸೊ ಇದಕ್ಕೆ ಅಪ್ಲೈ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಕ್ಷಕಿರಣಗಳ ತರಂಗದ ದೂರ ಎಷ್ಟು ಅಂತ ಕೇಳಿದರೆ ಎಕ್ಸ್ರೇ ವೇವ್ ಲೆಂತ್ ಡಿಸ್ಟೆನ್ಸ್ 1 ಸೆಂಟಿಮೀಟರ್, 1 ಮೀಟರ್, 1 ಮೈಕ್ರಾನ್, 1 ಆಂಗ್ಸ್ಟ್ರಮ್. ಉತ್ತರ ನೋಡೋದ ಸ್ನೇಹಿತರೆ ಆಪ್ಷನ್ 4 1 ಆಂಗ್ಸ್ಟ್ರಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ವಿಕಿರಣಪಟು ಧಾತು ಆಗಿರುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್? FR, PB, LA ಮತ್ತು V ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಳಗಿನಲ್ಲಿ ಯಾವುದು ಹೆಚ್ಚು ವಿಕಿರಣಪಟು ಧಾತು ಆಗಿರುತ್ತದೆ? ಆನ್ಸರ್ ಬಂದು ಆಪ್ಷನ್ 1 FR ಅಂತಕ್ಕಂಥದ್ದು ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಅಂದರೆ ವಿಕಿರಣಪಟು ಧಾತು ಅಂದರೆ ಏನು ಅಂತಕ್ಕಂಥದ್ದು ನೋಡೋದಾದರೆ ನೋಡಿ, FR ಅಂತಕ್ಕಂಥದ್ದು ಏನಿತ್ತು, FR ಮೀನ್ಸ್ ಫ್ರಾನ್ಸಿಯಂ ಅಂತ ಹೇಳ್ತೀವಿ. ಇದರ ಒಂದು ರಾಸಾಯನಿಕ ಸಂಕೇತ ಬಂದು FR ಆಗಿರುತ್ತೆ. ಇದು ಪರಮಾಣು ಸಂಖ್ಯೆ 87 ಒಳಗೊಂಡಿರ್ತಕ್ಕಂಥ ಆ್ಯಂಡ್ ಅತ್ಯಂತ ಅಪರೂಪದ ಮತ್ತು ತೀರಾ ಅಸ್ಥಿರವಾದ ಕ್ಷಾರಲೋಹವಾಗಿದೆ. ಅಂದರೆ ಅಸ್ಥಿರ ಮೀನ್ಸ್ ಅದೊಂದು ಇರ್ತಕ್ಕಂಥದ್ದಲ್ಲ, ಅದು ಬೇಗ ನಶಿಸಿ ಹೋಗ್ತಕ್ಕಂಥದ್ದು ಅಥವಾ ಹಾಳಾಗ್ತಕ್ಕಂಥದ್ದು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ಪ್ರಕೃತಿಯಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರ್ತದೆ ಮತ್ತು ತಕ್ಷಣವೇ ಕೊಳೆಯುತ್ತದೆ. ಈ ಒಂದು ಯಾವುದು FR ಅಥವಾ ಫ್ರಾನ್ಸಿಯಂ ಅಂತಕ್ಕಂಥ ಒಂದು ಧಾತು ಆಗಿರುತ್ತೆ. ಓಕೆ, ಸೊ ಇದರ ಒಂದು ಆಫ್ ಲೈಫ್ ಪೀರಿಯಡ್ ಅಂತ ಹೇಳಿದ್ರೆ 22 ನಿಮಿಷಗಳು, 22 ಮಿನಿಟ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ಇದರ ಒಂದು ಸಂಕೇತ FR ಆಯಿತು. ಪರಮಾಣು ಸಂಖ್ಯೆ 87. ಇದರ ಒಂದು ವರ್ಗ ಅಂತ ಹೇಳಿದ್ರೆ ಕ್ಷಾರಲೋಹ ಅಥವಾ ಆಲ್ಕಲಿ ಮೆಟಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ್ಯಂಡ್ ಇದರ ಒಂದು ಗುಣಲಕ್ಷಣ ನೋಡ್ತಾ ಹೋದ ಸ್ನೇಹಿತರೆ, ಇದೊಂದು ಅತ್ಯಂತ ಕ್ರಿಯಾಶೀಲ, ಕಡಿಮೆ ಕರಗುವ ಬಿಂದುವಿರ್ತಕ್ಕಂಥದ್ದು ಆ್ಯಂಡ್ ಬೆಳ್ಳಿಯಂತೆ ಹೊಳೆಯುವ ಮೃದುವಾದ ಲೋಹವಾಗಿರುತ್ತದೆ. ಓಕೆ, ಆ್ಯಂಡ್ ಅಪರೂಪ ಅಂತ ಹೇಳಿದರೆ ಭೂಮಿಯ ಹೊರಪದರದಲ್ಲಿ ಯಾವುದೇ ಸಮಯದಲ್ಲಿ 15 ಗ್ರಾಮ್ನಷ್ಟು ಮಾತ್ರ ಇರಬಹುದು ಎಂದು ಅಂದಾಜಿಸಲಾಗಿದೆಯಂತೆ. ಅಂದರೆ ತುಂಬಾ ಅಪರೂಪವಾಗಿರ್ತಕ್ಕಂಥ ಒಂದು ಧಾತು, ಅತಿ ಹೆಚ್ಚಾಗಿ ಸಿಗ್ತಕ್ಕಂಥ ಒಂದು ಧಾತು ಇದು ಆಗಿರೋದಿಲ್ಲ. ಇನ್ನು ಇದು ಯಾವ ರೀತಿ ಆಗುತ್ತೆ ಉತ್ಪತ್ತಿ? ಇದು ಯುರೇನಿಯಂ ಖನಿಜಗಳ ಯುರೇನಿಯಂ ಆಲ್ಫಾ ಕಣಗಳು ಕ್ಷಯದಿಂದ ನೈಸರ್ಗಿಕವಾಗಿ ಉತ್ಪತ್ತಿಯಾಗುತ್ತವೆ ಅಂತ ಹೇಳಿದರೆ ಮತ್ತು ಪರಮಾಣು ರಿಯಾಕ್ಟರ್ಗಳಲ್ಲಿ ಕೃತಕವಾಗಿ ಇದನ್ನು ತಯಾರಿಸಬಹುದಂತೆ. ಓಕೆ, ಪರಮಾಣು ರಿಯಾಕ್ಟರ್ಗಳಲ್ಲಿ ಕೃತಕವಾಗಿ ಇದನ್ನು ತಯಾರಿಸಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರ ಹೆಸರು ಹೇಗೆ ಬಂತು? ಫ್ರಾನ್ಸ್ ದೇಶದ ಹೆಸರಿಂದ ಫ್ರಾನ್ಸಿಯಂ ಎಂದು ನಾಮಕರಣವನ್ನು ಮಾಡಲಾಗಿದೆಯಂತೆ ಈ ಒಂದು ಇದಕ್ಕೆ ಧಾತುವಿಗೆ. ಆ್ಯಂಡ್ ನೆಕ್ಸ್ಟು ಈಗ ನಾವು ಇಷ್ಟೆಲ್ಲ ನೋಡಿದ್ವಿ. ಇನ್ನು ವಿಕಿರಣ ಪಟುತ್ವ ಧಾತು ಅಂದರೆ ಏನು ಅದು ನೋಡ್ತಾ ಹೋಗೋಣ. ಪಟುತ್ವ ಮೀನ್ಸ್ ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತೀವಿ. ಹಾಗಂತ ಅಂದರೆ ಒಂದು ಧಾತುವಿನ ಪರಮಾಣು ತನ್ನಂತಾನೇ ವಿಕಿರಣಗಳ ಮೂಲಕ ಹೊರಹೊಮ್ಮತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಅದು ತನ್ನ ಒಂದು ವಿಕಿರಣ ಪಟುತ್ವವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಓಕೆ, ಸೊ ಅದನ್ನು ನಾವು ವಿಕಿರಣ ಪಟುತ್ವ ಅಂತ ಕರಿತೀವಿ. ಈ ಪ್ರಕ್ರಿಯೆಗೆ ಒಳಗಾಗುವ ವಸ್ತುಗಳನ್ನು ವಿಕಿರಣಶೀಲ ವಸ್ತುಗಳು ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟು ಇದು ಹೆನ್ರಿ ಬೆಕ್ವೆರಲ್ ಅವರಿಂದ ಕಂಡುಹಿಡಿಯಲ್ಪಟ್ಟಿತು. ಎಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ವಿಕಿರಣ ಪಟುತ್ವ ಅಂತಕ್ಕಂಥದ್ದು ಏನಿದೆಯೋ, ರೇಡಿಯೋ ಆಕ್ಟಿವಿಟಿ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಹೆನ್ರಿ ಬೆಕ್ವೆರಲ್ ರವರು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಸಂಬಂಧಿಸಿದ ಕಿರಣಗಳನ್ನು ಬೆಕ್ವೆರಾಲ್ ಕಿರಣಗಳೆಂದು ಕರೆಯಲಾಗುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಮುಖ ಅಂಶಗಳು: ಭಾರವಾದ ಅಥವಾ ಅಸ್ಥಿರ ಪರಮಾಣುಗಳ ತಮ್ಮ ಶಕ್ತಿಯನ್ನು ಸರಿಹೊಂದಿಸಲು ಆಲ್ಫಾ, ಬೀಟಾ ಮತ್ತು ಗಾಮಾ ಕಿರಣಗಳಂತಹ ವಿಕಿರಣಗಳನ್ನು ಹೊರಹಾಕುತ್ತವೆ. ಸೊ ಆಲ್ರೆಡಿ ಹೇಳಿದಾಗೆ ವಿಕಿರಣ ಪಟುತ್ವನ ತನ್ನಂತಾನೇ ತನ್ನ ಒಂದು ಇದನ್ನು ಬಿಟ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಅಥವಾ ಒಂದು ಬೇರೆ ಇದಕ್ಕೆ ರಿಯಾಕ್ಟ್ ಆಗ್ತಕ್ಕಂಥದ್ದು. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಯುರೇನಿಯಂ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಇನ್ನೂ ಎಕ್ಸಾಂಪಲ್ಸ್ಗಳಂತ ನೋಡ್ತಾ ಹೋದರೆ ಯುರೇನಿಯಂ, ರೇಡಿಯಂ, ಪೋಲೋನಿಯಂ ಮತ್ತು ಥೋರಿಯಂ ಇವೆಲ್ಲ ಸಹ ಈ ಒಂದು ವಿಕಿರಣ ಪಟುತ್ವದ ಇದಕ್ಕೆ ಸೇರ್ಕೊಳ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟು. ಯುರೇನಿಯಂ, ರೇಡಿಯಂ, ಪೋಲೋನಿಯಂ ಆ್ಯಂಡ್ ಥೋರಿಯಂ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಸೋಡಿಯಂ ಉರಿದು ಯಾವ ಉತ್ಪನ್ನವನ್ನು ಕೊಡುತ್ತದೆ?
ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಸೋಡಿಯಂ ಉರಿದು ಯಾವ ಉತ್ಪನ್ನವನ್ನು ಕೊಡುತ್ತದೆ ಅಂತ ಕೇಳಿದರೆ, ನೋಡಿ ಇಲ್ಲಿ ಹೆಚ್ಚುವರಿ ಆಕ್ಸಿಜನ್ ಅಂತ ಹೇಳಿದಾಗ ಸ್ನೇಹಿತರೆ ಎಕ್ಸಸ್ ಆಕ್ಸಿಜನ್ ಬರೆದಾಗ ಇಲ್ಲಿ 4 ಕೊಟ್ಟಿದ್ದಾರೆ, Na2O, NaO, Na2O2, NaO2. ಓಕೆ, ಸೊ ಇಲ್ಲಿ Na2O ಅಂತಕ್ಕಂಥದ್ದು ಏನಿದೆಯೋ ಇದು ಲಿಮಿಟೆಡ್ ಆಕ್ಸಿಜನ್. ಲಿಮಿಟೆಡ್ ಅಂದರೆ ಕಡಿಮೆ ಆಕ್ಸಿಜನ್ನ ಇರುವಾಗ ಮಾಡ್ತಕ್ಕಂಥದ್ದು. ಇದನ್ನು ಸೋಡಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. Na2O ಲಿಮಿಟೆಡ್ ಆಕ್ಸಿಜನ್ ಇದ್ದಾಗ ಉರಿದು ಆಗ್ತಕ್ಕಂಥ ಒಂದು ಉತ್ಪನ್ನ. ಆ್ಯಂಡ್ ನೆಕ್ಸ್ಟು ಹೆಚ್ಚು ಆಕ್ಸಿಜನ್ ಇದ್ದಾಗ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ Na2O2. Na2O2 ಇದು ಅಷ್ಟೇ ಎಕ್ಸಸ್ ಆಕ್ಸಿಜನ್ ಇದ್ದಾಗ ಬಿಡುಗಡೆ ಆಗ್ತಕ್ಕಂಥದ್ದು ಆಗಿರುತ್ತೆ, ಅಂದರೆ ಸೋಡಿಯಂ ಪ್ಯಾರಾಕ್ಸೈಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಆ್ಯಂಡ್ ಅದಾದ ನಂತರ ಹೈ ಟೆಂಪ್ರೇಚರ್ ಅಥವಾ ವೆರಿ ಎಕ್ಸಸ್ ಆಕ್ಸಿಜನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತ ಹೇಳಿದರೆ Na2O2 ಹೆಚ್ಚುವರಿ ಬರುತ್ತೆ. ಅತಿ ಹೆಚ್ಚು ಎಕ್ಸಸ್, ಓಕೆ, ಸೊ ಅದು NaO2 ಬರುತ್ತೆ. ಹೆಚ್ಚಿನ ವೆರಿ ಎಕ್ಸಸ್ ಆಕ್ಸಿಜನ್ ಅಥವಾ ಹೈ ಟೆಂಪ್ರೇಚರ್ ಅಥವಾ ಹೈ ಪ್ರೆಷರ್ ಬರ್ತಕ್ಕಂಥ ಸೋಡಿಯಂ ಸೂಪರ್ ಆಕ್ಸೈಡ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಹೆಚ್ಚುವರಿ ಆಕ್ಸಿಜನ್ ಇರುವಾಗ ಅಂತ ಹೇಳಿದಾಗ ಆಪ್ಷನ್ 3 Na2O2 ಅಂತಕ್ಕಂಥದ್ದು ಆಗಿರುತ್ತೆ, ಸೋಡಿಯಂ ಪ್ಯಾರಾ ಆಕ್ಸೈಡ್ ಅಂತಕ್ಕಂಥದ್ದು. ಓಕೆ, ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಯಾವುದು ಅಂತ ಕೇಳಿದರೆ, ಸೊ ಆಲ್ಕೈನ್ಗಳ ಸಾಮಾನ್ಯ ಅಣುಸೂತ್ರ ಯಾವುದು? ಆಲ್ಕೈನ್ ಇಲ್ಲಿ 3 ರೀತಿ ನೋಡ್ತೀವಿ ಸ್ನೇಹಿತರೆ. ಆಲ್ಕೈನ್ಗಳು ಆಲ್ಕೈನ್ಗಳು ಅಂತ 3 ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ನಾವು 3 ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಫಸ್ಟು ಆಲ್ಕಿನ್ಗಳನ್ನು ನೋಡ್ತೀವಿ. ಆಲ್ಕಿನ್ಗಳು, ಸೊ ಇದು CnH2n ಬರುತ್ತೆ. ಅದಾದ ನಂತರ ಆಲ್ಕೇನ್ಗಳು CnH2n+2. ಆಲ್ಕೈನ್ಗಳು ಇದು ಬಂದು CnH2n-2 ಬರುತ್ತೆ. ಸೊ ಆಲ್ಕೈನ್ ತ್ರಿಬಲ್ ಬಾಂಡನ್ನು ಹೊಂದಿರತಕ್ಕಂಥದ್ದು, 3 ಬಾಂಡನ್ನು ತ್ರಿಬಂಧವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎಸ್ CnH2n-2 ಆಪ್ಷನ್ 1 ಆಗಿರುತ್ತೆ. ಸೊ ನವಜಾತ ಆಕ್ಸಿಜನಲ್ಲಿ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ, ಸೊ ಇದನ್ನ ಆನ್ಸರ್ನ ಸ್ಕಿಪ್ ಮಾಡ್ತೀನಿ ಸ್ನೇಹಿತರೆ. ಸೊ ಯಾಕಂದರೆ ಕ್ವಶನ್ ಅಷ್ಟು ನನಗೆ ಸಮಂಜಸ ಅಂತ ಅನ್ನಿಸ್ತಿಲ್ಲ. ಸೊ ನವಜಾತ ಆಕ್ಸಿಜನ್ನಲ್ಲಿ ಅಂತ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಇದಕ್ಕೆ ನಾನು ಸ್ಕಿಪ್ಪನ್ನು ಮಾಡ್ತೀನಿ. ಸೊ ಆನ್ಸರ್ ಆಪ್ಷನ್ 1 ಅಂತಕ್ಕಂಥದ್ದು. ಬಟ್ ಇದು ಕ್ವಶನ್ ಯಾರು ಗೊತ್ತಿರುತ್ತೋ ಸೊ ಅವ್ರ ಎಕ್ಸ್ಪ್ಲನೇಷನ್ನ ನೀವು ಒಂದು ಕಾಮೆಂಟಲ್ಲಿ ತಿಳಿಸ್ತಾ ಹೋಗಿ. ನೆಕ್ಸ್ಟು ಕೆಳಗಿನಗಳಲ್ಲಿ ಯಾವುದು ಹೈಡ್ರೋಜನ್ ಬಂಧವನ್ನು ಹೊಂದಿರುತ್ತದೆ? ಕೆಳಗಿನಗಳಲ್ಲಿ ಯಾವುದು ಹೈಡ್ರೋಜನ್ ಬಂಧವನ್ನು ಹೊಂದಿರುತ್ತದೆ? HE, NaH, NaOH, MgOH ಟ್ವೈಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹೈಡ್ರೋಜನ್ ಬಂಧವನ್ನು ಹೊಂದಿರತಕ್ಕಂಥದ್ದು ಇಲ್ಲಿ 2 ಬರುತ್ತೆ. HE ಅಲ್ಲ, NaOH ಆನ್ಸರ್ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಇದು ಮತ್ತೊಂದು ಅಂತ ಹೇಳಿದ್ರೆ HF ಅಂತಕ್ಕಂಥದ್ದು ಸಹ 1 ಬರುತ್ತೆ, HF. ಓಕೆ, ಸೊ ಇಲ್ಲಿ ಆನ್ಸರ್ ಆಪ್ಷನ್ 3 NaOH ಆಗಿರುತ್ತೆ. NaOH ಅಂತಕ್ಕಂಥದ್ದು 1 ಆದರೆ HF, ಓಕೆ, HF ಅಂತಕ್ಕಂಥದ್ದು ಸಹ ಈ ಒಂದು ಹೈಡ್ರೋಜನ್ ಬಂಧವನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಅವೆರಡೂ ಸಹ ನೆನಪಲ್ಲಿ ಇಟ್ಕೊಳ್ಳಿ. ಈ ಸಾರಜನಕದ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೇಳಿದರೆ ನೈಟ್ರೋಜನ್ ಇಸ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್. ಇದರ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವುದು? ಸೊ ಫಸ್ಟ್ ನಮಗೆ ಗೊತ್ತಿರಬೇಕು ಅಟೋಮಿಕ್ ನಂಬರ್ ಎಷ್ಟು ಅಂತ ಗೊತ್ತಿರಬೇಕು. ಈ ಒಂದು ನೈಟ್ರೋಜನ್ದು ಸಾರಜನಕ ಅಂತ ಏನು ಹೇಳ್ತೀವೋ ಅದರ ಒಂದು ಅಟೋಮಿಕ್ ನಂಬರ್ ಬಂದು 7 ಆಗಿರುತ್ತೆ ಸ್ನೇಹಿತರೆ. ಸೊ 7 ಅಂತ ಹೇಳಿದಾಗ ನೋಡಿ ಇಲ್ಲಿ ಟೋಟಲ್ ಆಗಿ ಎಷ್ಟಿದೆ? 2, 4, 5, 6, 7 ಇದೆ. ಇದು ಓಕೆ, ಇದು 7 ಇದೆ. ಇದು 2, 4, 6, ಇದು 7 ಇದೆ. ಕೆಳಗಡೆದು 2, 4, 4, 4, 3, 7. ಓಕೆ, ಎಲ್ಲ 7 ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆದು 4, 2, 6, 6, 8 ಇದೆ. ಸೊ ಫಸ್ಟ್ ಆಫ್ ಆಲ್ 8 ಇದು ಬರೋದಿಲ್ಲ, ಹೌದಾ? ಸೊ 8 ಅಂತಕ್ಕಂಥದ್ದು ಅದೊಂದು ಆಕ್ಸಿಜನ್ ಬರುತ್ತೆ. ಆ್ಯಂಡ್ ಇದು ಸರಿಯಾಗಿದೆ. ಯಾವುದು? 1s2 2s2 2p4 ಅಂತಕ್ಕಂಥದ್ದು
ಆಕ್ಸಿಜನ್ನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರುತ್ತೆ. ಇನ್ನು ಸಾರಜನಕದ ಎಲೆಕ್ಟ್ರಾನಿಕ್ ವಿನ್ಯಾಸ ಯಾವುದು ಅಂತ ಹೇಳಿದ್ರೆ 1:2:2p3 ಅಂತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 3 1:2:2p3 ಅಂತಕ್ಕಂಥದ್ದು ಏನಿದೆಯೋ ಅದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆವರ್ತ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಲಂಬ ಸಾಲುಗಳು, ಟ್ರಯಾಡ್ಗಳು, ಆವರ್ತಕಗಳು ಮತ್ತು ಗುಂಪುಗಳು. ಸೊ ಆವರ್ತಕ ಕೋಷ್ಟಕ ನೀವು ನೋಡಿರಬಹುದು, ಏನು ಎಲಿಮೆಂಟ್ಸ್ಗಳನ್ನ ಆರ್ಗನೈಸ್ ಮಾಡಿರ್ತಾರೋ ನೋಡಿ ಇಲ್ಲಿ. ಸೊ ಇಲ್ಲಿದೆ ಪೀರಿಯಡ್ ಅಂತ ಹೇಳಿದಾಗ ನೋಡಿ, ಪೀರಿಯಡ್ಸ್ ಮತ್ತು ಗ್ರೂಪ್ ಅಂತ ಬರುತ್ತೆ. ಗ್ರೂಪ್ ಅಂತಕ್ಕಂಥದ್ದು 1, 2, 3, 4. ಸೊ ಕಂಬ ಸಾಲುಗಳು ಏನಿದೆಯೋ ಅದನ್ನು ನಾವು ಗ್ರೂಪ್ ಅಥವಾ ಗುಂಪುಗಳು ಅಂತ ಕರಿತೀವಿ. ಸೊ ಅಡ್ಡ ಸಾಲಲ್ಲಿ ಇರ್ತಕ್ಕಂಥದ್ದನ್ನ ಅಂದರೆ ನೋಡಿ ಇದು ಹಿಂಗಿರ್ತಕ್ಕಂಥದ್ದು ಅಂದರೆ ಲಂಬ ಆಗುವಾಗ ಏನಿದೆಯೋ ಕಂಬ ಸಾಲು, ಸೊ ಇದನ್ನು ನಾವು ಗ್ರೂಪ್ ಅಂತ ಕರಿತೀವಿ. ಓಕೆ, ಸೊ ಇನ್ನು ಅಡ್ಡ ಸಾಲು ನೋಡಿ 1, 2, 3, 4 ಅಂದರೆ ಈ ರೀತಿ ಇದೆಯಲ್ವಾ ಅಡ್ಡ ಸಾಲು. ಸೊ ಇದನ್ನು ನಾವು ಪೀರಿಯಡ್ ಅಥವಾ ಆವರ್ತ ಅಂತ ಕರಿತೀವಿ. ಆವರ್ತ ಅಥವಾ ಪೀರಿಯಡ್ ಅಂತ ಕರಿತೀವಿ. ಸೊ ಹಾಗೆ ಇಲ್ಲಿ ಆನ್ಸರ್ ಏನು ಬರುತ್ತೆ ಸ್ನೇಹಿತರೆ? ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಹೀಗೆಂದು ಕರೆಯಲಾಗುತ್ತೆ ಅಂತ ಹೇಳಿದ್ರೆ, ಅಡ್ಡ ಸಾಲುಗಳನ್ನು ಆವರ್ತಗಳು ಅಥವಾ ಒಂದು ಪೀರಿಯಡ್ ಅಂತ ಕರಿತೀವಿ, ಪೀರಿಯಡ್ಸ್. ಓಕೆ, ಸೊ ಆಪ್ಷನ್ 3. ನೀರು ಗಡುಸು ಆಗುವುದಕ್ಕೆ ಕಾರಣವೇನಂತ ಕೇಳಿದರೆ MgSO4, NaCl, LiCl, CO2. ಸೊ ನೀರು ಗಡುಸು ಆಗುವುದಕ್ಕೆ ಕಾರಣವೇನು? ಮೆಗ್ನೀಷಿಯಂ ಸಲ್ಫೈಟ್ ಅಂತ ಹೇಳ್ತೀವಿ, MgSO4 ಮೆಗ್ನೀಷಿಯಂ ಸಲ್ಫೈಟ್. ಸೊ ಇದು ನೀರು ಗಡಿಸೋದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ನೋಡಿ ಇಲ್ಲಿ ಸೋಪಿನೊಂದಿಗೆ ನೊರೆ ನೀಡದ ನೀರನ್ನು ನಾವು ಗಡುಸು ನೀರು ಅಂತ ಕರಿತೀವಿ. ಅಂದರೆ ಸೋಪನ್ನು ನಾವು ನೀರಿಗೆ ಮಿಕ್ಸ್ ಮಾಡಿದಾಗ ಅಲ್ಲಿ ನೊರೆಯನ್ನು ಕೊಟ್ಟರೆ ಅದನ್ನು ಗಡುಸು ನೀರು ಅಂತ ಕರೆಯಲ್ಲ. ಸೊ ಅದನ್ನು ಏನಾದರೂ ನೊರೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಗಡುಸು ನೀರು ಅಂತ ಕರಿತೀವಿ. ಯಾಕೆ ನೊರೆ ಬರಲ್ಲ ಅನ್ನೋದಕ್ಕೆ ರೀಸನ್ ಅಂತ ಹೇಳಿದರೆ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಕಾರಣಗಳು ನೋಡಿ ಇಲ್ಲಿ 2 ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ತಾತ್ಕಾಲಿಕ ಗಡುಸುತನಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಬೈಕಾರ್ಬೊನೇಟ್ ಆಗಿರುತ್ತೆ. ಶಾಶ್ವತ ಗಡುಸುತನಕ್ಕೆ ಕಾರಣ ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಅಥವಾ ಸಲ್ಫೇಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಕೊಡ್ಬೋದು ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಕೊಡ್ಬೋದು ಅಥವಾ ಕ್ಯಾಲ್ಶಿಯಂ ಕೊಡ್ಬೋದು. ಸೊ ಇದು ಶಾಶ್ವತವಾಗಿ ಬರುತ್ತೆ. ಇನ್ನು ದಶಲಕ್ಷ ಭಾಗದಲ್ಲಿ 500ಕ್ಕಿಂತ ಹೆಚ್ಚು ಕ್ಯಾಲ್ಶಿಯಂ ಅಥವಾ ಮೆಗ್ನೀಷಿಯಂ ಕಾರ್ಬೊನೇಟ್ ಇರುವುದು ಗಡುಸುತನಕ್ಕೆ ಕಾರಣವಾಗಿರುತ್ತೆ ಅಂತಕ್ಕಂಥದ್ದು ರೀಸನ್ ಆಗಿರುತ್ತೆ. ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನವನ್ನು ಕಾಪಾಡುವ ಭಾಗ ಈ ಕೆಳಗಿನಲ್ಲಿ ಯಾವುದು? ಸೆರಿಬ್ರಮ್, ಹೈಪೋಥಲಾಮಸ್, ಸೆರಿಬೆಲ್ಲಮ್ ಮತ್ತು ಫಾನ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ನಾವು ನೋಡ್ತಾ ಹೋದರೆ ಇಲ್ಲಿ ಏನಿದೆಯೋ ಇಲ್ಲಿ ಮೇಯ್ನಾಗಿ ಆನ್ಸರ್ ಬಂದು ಸ್ನೇಹಿತರೆ ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಸೆರಿಬೆಲ್ಲಮ್ ಆಗಿರುತ್ತೆ. ಆಪ್ಷನ್ 3 ಸೆರಿಬೆಲ್ಲಮ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸೆರಿಬೆಲ್ಲಮ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಅನುಮಸ್ತಿಷ್ಕ ಅಂತಲೂ ಸಹ ಕರಿತೀವಿ. ಓಕೆ, ಅನುಮಸ್ತಿಷ್ಕ ಅಂತ ಕರಿತೀವಿ. ಇದು ಸೆರಿಬ್ರಮ್ನ ಕೆಳಗೆ, ಸೆರಿಬ್ರಮ್ ಏನು ಸೆರಿಬ್ರಮ್ ಇರುತ್ತೋ ಅದರ ಕೆಳಗಡೆ ಮತ್ತು ತಲೆಯ ಹಿಂದೆ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಸೆರಿಬೆಲ್ಲಮ್ ಆಗಿರುತ್ತೆ. ಮೇಯ್ನಾಗಿ ದೇಹದ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಓಡುವುದು, ಜಿಗಿಯುವುದಾಗಿರ್ಬೋದು, ನಡೀತಕ್ಕಂಥದ್ದಾಗಿರ್ಬೋದು, ಈ ಥರ ಒಂದು ಚಲನೆಗೆ ಸಂಬಂಧಪಟ್ಟಂಥ ಏನು ಚಟುವಟಿಕೆಗಳು ನಡೆಯುತ್ತೋ ಸೊ ಅದನ್ನು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಸೆರಿಬೆಲ್ಲಮ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಸೆರಿಬ್ರಮ್ ಅಂತಕ್ಕಂಥದ್ದು ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಇದರ ಒಂದು ಇದು ಏನಂತ ಹೇಳಿದ್ರೆ ಜ್ಞಾಪಕ ಶಕ್ತಿ, ಆಲೋಚನಾ ಶಕ್ತಿಯ ಒಂದು ಕೇಂದ್ರ ಅಂತ ಹೇಳಿದ್ರೆ ಅದು ಸೆರಿಬ್ರಮ್. ಓಕೆ, ಆಲೋಚನಾ ಶಕ್ತಿ, ಜ್ಞಾಪಕ ಶಕ್ತಿ ಆಗಿರ್ಬೋದು, ಪ್ರಜ್ಞೆ ಆಗಿರ್ಬೋದು, ಮಾನಸಿಕ ಒಂದು ಚಟುವಟಿಕೆಗಳ ಕೇಂದ್ರ ಆಗಿರ್ಬೋದು, ಬುದ್ಧಿಶಕ್ತಿ, ವಿವೇಚನೆ ಆಗಿರ್ಬೋದು, ತಾರ್ಕಿಕತೆ ಆಗಿರ್ಬೋದು, ಇದೆಲ್ಲ ಕಂಡು ಬರ್ತಕ್ಕಂಥ ನಮಗೆ ಈ ಒಂದು ಸೆರಿಬ್ರಮಲ್ಲಿ ಆಗಿರುತ್ತೆ. ಮತ್ತೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸೆರಿಬ್ರಮ್ನಲ್ಲಿ ಎಡಭಾಗಕ್ಕೆ ಏನಾರ ಪೆಟ್ಟು ಬಿದ್ದರೆ ಬಲಭಾಗಕ್ಕೆ ಪಾರ್ಶ್ವವಾಯು ಹೊಡೆಯುತ್ತೆ, ಬಲಭಾಗಕ್ಕೆ ಪೆಟ್ಟು ಬಿದ್ದರೆ ಎಡಭಾಗಕ್ಕೆ ಪಾರ್ಶ್ವವಾಯು ಹೊಡಿತಕ್ಕಂಥದ್ದು, ಅಂದರೆ ಲಕ್ವ ಅಂತ ಏನು ಹೇಳ್ತೀವೋ ಸೊ ಅದು ಹೊಡಿತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಮೈನ್ ಪಾಯಿಂಟ್ ಅಂತಂದರೆ ಇದೊಂದು ಆಲೋಚನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯಾವುದು? ಸೆರಿಬ್ರಮ್. ಇನ್ನು ಹೈಪೋಥಲಾಮಸ್ ಅಂತಕ್ಕಂಥದ್ದು ಓಕೆ, ದೇಹದ ಉಷ್ಣತೆ, ನಿದ್ರೆ, ನೀರಿನ ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಹೈಪೋಥಲಾಮಸ್. ನಿದ್ರೆ ಆಗಿರ್ಬೋದು, ಉಷ್ಣತೆ ಆಗಿರ್ಬೋದು, ದೇಹದ ಒಂದು ನೀರಿನ ಒಂದು ಅಸಮತೋಲನ ಆಹಾರ ಆಗಿರ್ಬೋದು, ಸೊ ಇದನ್ನೆಲ್ಲ ನಿಯಂತ್ರಣ ಮಾಡ್ತಕ್ಕಂಥದ್ದು ಹೈಪೋಥಲಾಮಸ್ ಆಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ ಪಿಟ್ಯೂಟರಿ ಗ್ರಂಥಿ ಅಂತ ಏನು ಬರುತ್ತೋ
ಓಕೆ. ಸೊ ಪಿಟ್ಯೂಟರಿ ಗ್ರಂಥಿ, ಸೊ ಅದನ್ನು ಸಹ ನಿಯಂತ್ರಣ ಮಾಡ್ತಕ್ಕಂಥದ್ದು ಹೈಪೋಥಾಲಮಸ್ ಆಗಿರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು ಪಾನ್ಸ್ ಬಂದು ನಾವು ನೋಡ್ತಾ ಹೋದ ಸ್ನೇಹಿತರೆ, ಈ ಒಂದು ಸೆರಿಬೆಲ್ಲಮ್ ಆಗಿರ್ಬೋದು, ಸೆರಿಬ್ರಮ್ ಆಗಿರ್ಬೋದು ಮತ್ತು ಮೆಡುಲ್ಲಾ ಬರುತ್ತೆ. ಸೊ ಈ ಮೂರರ ನಡುವೆ ಸಂಪರ್ಕ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಪಾನ್ಸ್ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಆಹಾರ ಅಗಿತಕ್ಕಂಥದ್ದಾಗಿರ್ಬೋದು, ಅಥವಾ ಉಸಿರಾಟ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮುಖದಿಂದ ಕೆಲವೊಂದು ಭಾವಗಳ ಎಕ್ಸ್ಪ್ರೆಷನ್ ಬರ್ತಕ್ಕಂಥದ್ದಾಗಿರ್ಬೋದು. ಸೊ ಇಂತಹ ಕ್ರಿಯೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಫಾನ್ಸ್ನ ಒಂದು ಕೆಲಸ ಆಗಿರುತ್ತೆ. ಮತ್ತು ಸಂದೇಶಗಳ ಸಾಗಾಣಿಕಾ ಮಾರ್ಗವಾಗಿರುತ್ತದೆ. ಈ ಫಾನ್ಸ್ ವೆರಿ ಇಂಪಾರ್ಟೆಂಟು. ಸಂದೇಶಗಳ ಸಾಗಾಣಿಕೆ, ಇಟ್ ಮೀನ್ಸ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಸಂದೇಶವನ್ನು ಕಳಿಸ್ತದೋ ಸೊ ಅದನ್ನು ಮೇಂಟೈನ್ ಅಥವಾ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಒಟ್ಟು ನಮಗೆ 12 ಜೊತೆ ಈ ಒಂದು ಏನು ಮೆದುಳಿನ ನರಗಳನ್ನು ನೋಡ್ತಾ ಹೋಗ್ತೀವೋ ಅದರಲ್ಲಿ ಸ್ನೇಹಿತರೆ 4 ಜೊತೆ ನರಗಳು ಈ ಒಂದು ಫಾನ್ಸಿಂದ ಹೋಗ್ತಕ್ಕಂಥದ್ದಾಗಿರುತ್ತೆ. 4 ಜೊತೆ ನರಗಳು ಓಕೆ ಮೆದುಳಿಂದ ಹೊಡ್ತಕ್ಕಂಥದ್ದಾಗಿರುತ್ತೆ. ಒಟ್ಟು 12 ಜೊತೆ ಇರುತ್ತೆ, ಅದನ್ನು 4 ಜೊತೆ ಫಾನ್ಸಿಂದ ಹೋಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಟಾಣಿ ಗಿಡ ಫೈಸಮ್ ಸೆಟೈಮಮ್ನಲ್ಲಿ ಗ್ರೆಗೋರ್ ಮೆಂಡಲ್ 7 ಜೊತೆ ವಿರುದ್ಧ ಗುಣಲಕ್ಷಣವನ್ನು ಅಧ್ಯಯನ ಮಾಡಿದ ಈ ಕೆಳಗಿನ ಗುಣಲಕ್ಷಣಗಳಲ್ಲಿ ಯಾವುದು ಅದರಲ್ಲಿ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 4 ಎಲೆಯ ಆಕಾರ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ ಸ್ನೇಹಿತರೆ ನೋಡಿ, ಮೆಂಡಲ್ನ ಒಂದು ಅನುವಂಶೀಯತೆ ಬಗ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, ಅನುವಂಶೀಯತೆ ಮತ್ತು ವ್ಯತ್ಯಯತೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಜೀವಶಾಸ್ತ್ರದ ಶಾಖೆ ನಾವು ತಳಿಶಾಸ್ತ್ರ ಅಥವಾ ಜೆನೆಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ಅಥವಾ ಗುಣಾಣುಗಳ ಮೂಲಕ ಓಕೆ ಏನೋ ಜೀನ್ಸ್ ಅಂತ ಹೇಳ್ತೀವೋ ಸೊ ಅದು ಏನಾಗುತ್ತೆ ವರ್ಗಾವಣೆ ಆಗುವ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಅನುವಂಶೀಯತೆ ಅಂತ ಕರಿತಾ ಹೋಗ್ತೀವಿ. ಇನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವ ಸಂದರ್ಭದಲ್ಲಿ ಉಂಟಾಗುವಂಥ ವ್ಯತ್ಯಾಸಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ನಾವು ವ್ಯತ್ಯಯತೆ ಅಂತ ಕರಿತಾ ಹೋಗ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಅನುವಂಶೀಯತೆ ಬಗ್ಗೆ ಪ್ರಯೋಗವನ್ನು ಮಾಡಿದವರು ಯಾರಂತ ಹೇಳಿದ್ರೆ ಗ್ರೆಗರ್ ಮೆಂಡೆಲ್ ಅವರು ಎಂಬ ಆಸ್ಟ್ರಿಯಾ ದೇಶದ ಪಾದ್ರಿಯು ಬಟಾಣಿ ಸಸ್ಯಗಳ ಮೇಲೆ ಅನುವಂಶೀಯತೆ ಬಗ್ಗೆ ಪ್ರಯೋಗವನ್ನು ಮಾಡಿಸಿ ಅದನ್ನು ಏನೋ ಆಧುನಿಕ ತಳಿಶಾಸ್ತ್ರಕ್ಕೆ ಬುನಾದಿಯನ್ನು ಹಾಕ್ಕೊಡ್ತಾರೆ. ಅಲ್ಲಿ ಏನೇನೆಲ್ಲ ಗುಣಗಳು ವರ್ಗಾವಣೆ ಆಗುತ್ತೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅಂತಕ್ಕಂಥದ್ದು ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಫಸ್ಟ್ ಬಟಾಣಿ ಗಿಡದ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಗ್ರೆಗರ್ ಮೆಂಡೆಲ್ ರವರು ಉದ್ದವಾಗಿ ಬೆಳೆಯುವ ಹಾಗೂ ಗಿಡ್ಡವಾಗಿ ಬೆಳೆಯುವ 2 ಬಗೆಯ ಬಟಾಣಿ ಸಸ್ಯಗಳನ್ನ ಪ್ರಯೋಗಕ್ಕೆ ಒಳಪಡಿಸ್ತಾರೆ. ಇವು ಶುದ್ಧ ತಳಿಯ ಸಸ್ಯಗಳಾಗಿದ್ದವು, ಅಂದರೆ ಅವುಗಳ ಬೀಜಗಳಿಂದ ಉತ್ಪತ್ತಿಯಾಗುವ ಸಸ್ಯಗಳಿಗೂ ಈ ಗುಣಗಳು ಇರುತ್ತಿದ್ದವು. ಓಕೆ. ಸೊ ಏನು ಶುದ್ಧ ತಳಿಯ ಸಸ್ಯಗಳನ್ನ ಆಯ್ಕೆ ಮಾಡಿ ಬೆಳೆಸ್ತಾ ಇದ್ರು ಅದು ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಸಹ ಸೇಮ್ ಅದೇ ಗುಣಗಳು ಇರ್ತಾ ಇದ್ದವು. ಆ್ಯಂಡ್ ಫಸ್ಟ್ ಒಂದು ಪೀಳಿಗೆಯಲ್ಲಿ ಏನಾಯಿತು, ಈ 2 ಬಗೆಯ ಸಸ್ಯಗಳು ಅಂದರೆ ಟಾಲ್ ಏನಿರುತ್ತೋ ಉದ್ದನೆಯ ಸಸ್ಯಗಳು ತಗೊಂಡು ಸೊ 2 ಬಗೆಯ ಸಸ್ಯಗಳ ಹೂಗಳು ಸ್ವಕೀಯ ಪರಾಗಸ್ಪರ್ಶ ಹೊಂದದಂತೆ ಏರ್ಪಡಿಸಿ ಒಂದು ಸಸ್ಯದ ಹೂಗಳ ಪರಾಗವನ್ನು ಇನ್ನೊಂದು ಸಸ್ಯದ ಸಲಾಕೆಗೆ ಕೃತಕವಾಗಿ ವರ್ಗಾವಣೆ ಆಗುವಂತೆ ಮಾಡಿದರು. ಪರಾಗಸ್ಪರ್ಶವಾದ ಹೂಗಳು ಬಲಿತು ಕಾಯಿಯಾದವು. ಇಂತಹ ಕಾಯಿಗಳ ಬೀಜಗಳು ಮೊಳಕೆಯಾಗಿ ಬಂದ ಸಸ್ಯಗಳೆಲ್ಲವೂ ಉದ್ದವಾಗಿಯೇ ಇರ್ತಾ ಇದ್ವಂತೆ. ಹೀಗೆ ಬೆಳೆದ ಗಿಡಗಳ ಸಂತಾನವನ್ನು ಮೊದಲನೇ ತಳಿ ಪೀಳಿಗೆ ಅಥವಾ F1 ಪೀಳಿಗೆ ಅಂತ ಕರೆದ್ರು. ನೆಕ್ಸ್ಟ್ ಏನಾಯಿತು, F1 ಪೀಳಿಗೆಯಲ್ಲಿ ಬಂತಲ್ಲ ಗಿಡಗಳು, ಸೊ ಅದನ್ನು ಬಳಸ್ಕೊಂಡು ಏನು ಮಾಡ್ತಾರೆ, ಪೀಳಿಗೆಯಲ್ಲಿ ಗಿಡ್ಡತನ ಕಂಡು ಬಂದಿರಲ್ಲ, ಅಂದರೆ ಫಸ್ಟ್ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಬೀಜಗಳನ್ನ ತೊಗೊಂಡು ಚೆನ್ನಾಗಿ ಸಾಕಿ ಅದನ್ನು ಬೆಳೆಸ್ತಾ ಬಂದರು. ಸೊ ಅಲ್ಲಿ ಏನಾಯಿತು, ಗಿಡಗಳು ಚೆನ್ನಾಗಿ ಉದ್ದವಾಗಿ ಇದ್ದು. ಓಕೆ. ಸೊ ಅಲ್ಲಿ ಯಾವುದೊಂದು ಗಿಡ್ಡ ಅಂದರೆ ಕುಳ್ಳುವಾಗಿರ್ತಕ್ಕಂಥ ಒಂದು ಗಿಡಗಳು ಕಂಡು ಬಂದಿರಲಿಲ್ಲ. F2 ಪೀಳಿಗೆಗೆ ಏನಾಗುತ್ತೆ ಅಂತ ಅಂದರೆ ಈ ಸಂತತಿಯ ಗಿಡಗಳು ಹೂ ಬಿಟ್ಟ ನಂತರ ಸ್ವಾಭಾವಿಕ ರೀತಿಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಹೊಂದಲು ಅವಕಾಶವನ್ನು ಕಲ್ಪಿಸಿದ ನಂತರ ಬಂದಂತಹ ಪೀಳಿಗೆಯನ್ನು F2 ಪೀಳಿಗೆ ಎಂದು ಕರೀತಾರೆ. ಈ ಪೀಳಿಗೆಯಿಂದ ಕೆಳಕಂಡ ಫಲಿತಾಂಶ ಕಂಡುಬರುತ್ತೆ. ಏನು ಕಂಡುಬರುತ್ತೆ, F2 ಪೀಳಿಗೆ ಸಂಕರೀಕರಣದಲ್ಲಿ ಜಿನೋಫೈಟ್ 1:2:1 ಅಲ್ಲಿ ಬರುತ್ತೆ. ಆ್ಯಂಡ್ ಫಿನೋಟೈಪ್ ಅಂತ ಹೇಳಿದಾಗ 3:1 ಬರುತ್ತೆ. ಸೊ ಇದೆಲ್ಲ F2ನಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ನಮ್ಮ ಮುಖ್ಯವಾಗಿ ಕೇಳಿರ್ತಕ್ಕಂಥದ್ದೇನು, ಅಲ್ಲಿ ಬಂದಂತಹ ಗುಣಗಳು ಯಾವ ರೀತಿ ಬಂತು ನೋಡಿ. ಮೆಂಡೆಲನ್ ತನ್ನ ಪ್ರಯೋಗದಲ್ಲಿ ಬಳಸಿದ ಬಟಾಣಿ ಸಸ್ಯದಲ್ಲಿದ್ದ 7 ವಿಭಿನ್ನ ಲಕ್ಷಣಗಳು ಯಾವುದಾದ್ರು ಬರುತ್ತೆ. ಕಾಂಡದ ಉದ್ದ, ಹೂವಿನ ಬಣ್ಣ, ಬೀಜದ ಬಣ್ಣ, ಕಾಯಿಯ ಬಣ್ಣ, ಬೀಜದ ಹೊರ ಹೊದಿಕೆ, ಬೀಜಕೋಶ ಸ್ವರೂಪ, ಹೂವಿನ ಸ್ಥಾನ. ಸೊ ಇಲ್ಲಿ ಎಲೆಯ ಆಕಾರ ಇದೆಯಾ, ಸೊ ಇಲ್ಲ, ಎಲೆಯ ಆಕಾರ ಇಲ್ಲ. ಕಾಂಡದ ಉದ್ದ ಕೊಟ್ಟಿದ್ದಾರೆ, ಹೂವಿನ ಬಣ್ಣ, ಬೀಜದ ಬಣ್ಣವನ್ನು ಕೊಟ್ಟಿದ್ದಾರೆ ನೋಡಿ, ಕಾಯಿಯ ಬಣ್ಣ, ಹೂಗಳ ಸ್ಥಾನ, ಬೀಜ ಹೊದಿಕೆ ಆಕಾರ ಕೊಟ್ಟಿದ್ದಾರೆ. ಎಲೆಯ ಆಕಾರ ಅಂತಕ್ಕಂಥದ್ದು ಯಾವುದೇ ಒಂದು ಲಕ್ಷಣವನ್ನು ಅಲ್ಲಿ ಕಂಡು ಬಂದಿಲ್ಲ. ಸೊ ಹಾಗಾಗಿ ಆನ್ಸರ್ ಅದನ್ನು ತಗೊಳ್ತೀವಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇವರು ಇಂಗ್ಲೆಂಡ್ನ ಜೀವಶಾಸ್ತ್ರಜ್ಞ F2 ಪೀಳಿಗೆಯ ಚೆಕ್ಕರ್ ಬೋರ್ಡ್ ವಿಧಾನವನ್ನು ಮೊದಲ ಬಾರಿಗೆ ರೂಪಿಸ್ತಾರೆ. ಓಕೆ. ಚೆಕ್ಕರ್ ಬೋರ್ಡನ್ನು ಇವರು ತಯಾರು ಮಾಡ್ತಾರೆ. ಇದನ್ನು ಚೆಕ್ಕರ್ ಬೋರ್ಡ್ನ ಪುನೆಟ್ ಚೌಕ ಅಂತಲೂ ಸಹ ಕರೀತಾರೆ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ.
ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಗ್ರೆಗರ್ ಜಾನ್ ಮೆಂಡೆಲ್ ಅವರು, ಇವರ ಬಗ್ಗೆ ಇರ್ತಕ್ಕಂಥದ್ದು. ಇವರೊಬ್ಬರು ಆಸ್ಟ್ರಿಯಾ ದೇಶದವರಾಗಿರ್ತಾರೆ. ಸೊ ಇವರೊಬ್ಬರು ಪಾದ್ರಿ ಆಗಿರ್ತಾರೆ ಆ್ಯಂಡ್ ವಿಜ್ಞಾನಿ ಸಹ ಆಗಿರ್ತಾರೆ. ತಳಿಶಾಸ್ತ್ರದ ಪಿತಾಮಹ ಅಂತಲೂ ಸಹ ಕರೀತಾ ಹೋಗ್ತಾರೆ ಇವರನ್ನು. ಆ್ಯಂಡ್ ನೆಕ್ಸ್ಟು ಪ್ರಯೋಗ ಬಟಾಣಿ ಗಿಡದಲ್ಲಿ ಗುಣಗಳ ವರ್ಗಾವಣೆ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಅದು ಆ್ಯಂಡ್ ಇವರ ಒಂದು ಲೇಖನ ಪುಸ್ತಕ ಅಂತಂದರೆ ಎಕ್ಸ್ಪೆರಿಮೆಂಟಲ್ ಆನ್ ಪ್ಲಾಂಟ್ ಹೈಬ್ರಿಡೈಸೇಷನ್ ಅಂತಕ್ಕಂಥದ್ದು. ಎಕ್ಸ್ಪೆರಿಮೆಂಟ್ ಆನ್ ಪ್ಲಾಂಟ್ ಹೈಬ್ರಿಡೈಸೇಷನ್, ಓಕೆ, ಇದರ ಒಂದು ಲೇಖಕರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು 1866ರಲ್ಲಿ ಪ್ರೊಸೀಡಿಂಗ್ಸ್ ಆಫ್ ದಿ ನ್ಯಾಚುರಲ್ ಹಿಸ್ಟರಿ ಸೊಸೈಟಿ ಆಫ್ ಬ್ರೂನ್ ಅಂತಕ್ಕಂಥದ್ದು ಸಹ ಬರೀತಾ ಹೋಗ್ತಾರೆ. ಆ್ಯಂಡ್ ಸಾಧನೆ ಬಂದು ಆಧುನಿಕ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಜಗತ್ತಿಗೆ ಪರಿಚಯಿಸ್ತಾರೆ. ಅನುವಂಶೀಯ ಗುಣಗಳ ವರ್ಗಾವಣೆ ಆಗುವುದರ ಬಗ್ಗೆ ಇವರು ತಿಳಿಸ್ಕೊಡ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಅಪರಾಧ ಶಾಸ್ತ್ರದಲ್ಲಿ ಹೆಚ್ಚಾಗಿ ಉಪಯುಕ್ತ ಎನಿಸಿರುವ ತಂತ್ರಜ್ಞಾನವನ್ನು ಗುರುತಿಸಿ ಪುನರ್ ಸಂಯೋಜಿತ DNA ತಂತ್ರಜ್ಞಾನ, ಅಂಗಾಂಶ ಕೃಷಿ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ DNA ಬೆರಳಚ್ಚು ತಂತ್ರಜ್ಞಾನ, ತದ್ರೂಪಿ ಸೃಷ್ಟಿ. ಸೊ ಆನ್ಸರ್ ಆಪ್ಷನ್ 3 DNA ಬೆರಳಚ್ಚು ತಂತ್ರಜ್ಞಾನ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಡಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಆ ಒಂದು ಇದನ್ನ ಯೂಸ್ ಮಾಡಿಕೊಂಡು ಬೆರಳಚ್ಚು ತಂತ್ರಜ್ಞಾನ ಅಂತ ಏನು ಹೇಳ್ತೀವಿ, ಫಿಂಗರ್ ಪ್ರಿಂಟ್ಸ್, ಓಕೆ, ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ವೈರಾಣುವಿಂದ ಸೋಂಕಿನಿಂದ ಉಂಟಾಗುತ್ತದೆ? ವೈರಸ್ನಿಂದ ಹರಡ್ತಕ್ಕಂಥ ಒಂದು ರೋಗ ಯಾವುದು? ಆನ್ಸರ್ ಆಪ್ಷನ್ 2 ಸಾಮಾನ್ಯ ಶೀತ ಅಥವಾ ಟೈಫಾಯ್ಡ್ ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯ ಶೀತ ಏನಿತ್ತು, ಸೊ ಇದೊಂದು ವೈರಸ್ನಿಂದ ಹರಡ್ತಕ್ಕಂಥದ್ದು. ಸೊ ಅದನ್ನು ರೀನೋ ವೈರಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ರೀನೋ ವೈರಸ್ಸಿಂದ ಹರಡ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಇನ್ನು ಕಾಲಾರ ಮತ್ತು ಡಿಫ್ತೀರಿಯಾ ಏನಿದೆಯೋ, ಕಾಲಾರ ಆ್ಯಂಡ್ ಡಿಫ್ತೀರಿಯಾ ಇದೆರಡು ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಕಾಲಾರ ಬಂದು ಈ ಒಂದು ವಿಬ್ರಿಯೋ ಕಾಲಾರ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾದಿಂದ ಹರಡ್ತಕ್ಕಂಥದ್ದು. ಆ್ಯಂಡ್ ಡಿಫ್ತೀರಿಯಾ ಬಂದು ಕಾರಿನ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ, ಕಾರಿನ್ ಬ್ಯಾಕ್ಟೀರಿಯಾ, ಸೊ ಅದರಿಂದ ಹರಡ್ತಕ್ಕಂಥದ್ದು. ಇನ್ನು ಮಲೇರಿಯಾ ಅಂತ ಹೇಳಿದ್ರೆ ಫ್ರೋಟೋಸೋವಾದಿಂದ ಹರಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ, ಫ್ರೋಟೋಸೋವಾ. ಸೊ ಓಕೆ, ಸೊ ಆನ್ಸರ್ ಆಪ್ಷನ್ 2 ಸಾಮಾನ್ಯ ಶೀತ ಅಥವಾ ಟೈಫಾಯ್ಡ್ ಆಗಿರುತ್ತೆ. ಎಲ್ಲ ಜೀವಕೋಶಗಳಿಗೂ ಅನ್ವಯಿಸಬಹುದಾದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಎಲ್ಲ ಜೀವಕೋಶಗಳಲ್ಲಿ ಕೋಶಭಿತ್ತಿ ಇರುತ್ತದೆ, ಎಲ್ಲ ಜೀವಕೋಶಗಳಲ್ಲಿ ಕೋಶ ಪೊರೆ ಇರುತ್ತದೆ, ಎಲ್ಲ ಜೀವಕೋಶಗಳು ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನು ಹೊಂದಿದೆ, ಎಲ್ಲ ಜೀವಕೋಶಗಳಿಗೂ ವಿಭಜನೆಯ ಸಾಮರ್ಥ್ಯ ಇದೆ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ರೀತಿ ಅಂತ ಹೇಳಿದ ಸ್ನೇಹಿತರೆ, ಇಲ್ಲಿ ಜೀವಕೋಶ ಅಂತ ಹೇಳಿದಾಗ ಪ್ಲಾಂಟ್ ಮತ್ತು ಆ್ಯನಿಮಲ್, ಓಕೆ, ಸೊ ಅನಿಮಲ್ ಸೆಲ್ಸ್ ಮತ್ತು ಪ್ಲಾಂಟ್ ಸೆಲ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಎಲ್ಲ ಜೀವಕೋಶಗಳು ಕೋಶಭಿತ್ತಿ ಕಂಡು ಬರುತ್ತೆ ಅಂತ ಹೇಳಿದರೆ, ಬಟ್ ಕೋಶಭಿತ್ತಿ ಅಂತಕ್ಕಂಥದ್ದು ಓನ್ಲಿ ಪ್ಲಾಂಟ್ ಸೆಲ್ಸಲ್ಲಿ ಮಾತ್ರ ಕಂಡು ಬರುತ್ತೆ, ಆ್ಯನಿಮಲ್ ಸೆಲ್ಸಲ್ಲಿ ಕಂಡು ಬರೋದಿಲ್ಲ. ಇನ್ನು ಎಲ್ಲ ಜೀವಕೋಶಗಳಲ್ಲಿ ಕೋಶಪೊರೆ ಇರುತ್ತದೆ, ಹೌದು, ಆಪ್ಷನ್ 1 ಸರಿಯಾಗಿದೆ. ಎಲ್ಲ ಜೀವಕೋಶಗಳಲ್ಲಿಯೂ ಕೋಶಪೊರೆ ಇರುತ್ತೆ ಸ್ನೇಹಿತರೆ. ಸೊ ಹಾಗೆ ಆನ್ಸರ್ ಆಪ್ಷನ್ 2 ನಾವು ತೊಗೊಳ್ಬಹುದಾಗಿರುತ್ತೆ. ಈ ಕೆಳಗಿನ ಯಾವ ಜೊತೆ ಜೀವಿಗಳು ಒಂದೇ ಪೋಷಣ ಸ್ತರಕ್ಕೆ ಸೇರಿವೆ? ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಹುಲಿ ಮತ್ತು ಜಿಂಕೆ, ಬ್ಯಾಕ್ಟೀರಿಯಾ ಮತ್ತು ಆದಿಜೀವಿಗಳು, ಕಪ್ಪೆಗಳು ಮತ್ತು ಹಾವುಗಳಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 1 ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಾಗಿರುತ್ತೆ ಸ್ನೇಹಿತರೆ. ಈ ಸಂಧಿಪದಿಗಳ ವಂಶಕ್ಕೆ ಸೇರಿದಂತೆ ಸರಿ ಅಲ್ಲದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸಂಧಿಪದಿಗಳು ಈ ವಂಶವು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ಈ ವಂಶವು ಹಲವು ಕೀಲುಗಳುಳ್ಳ ಕಾಲುಗಳಿರುವ ಪ್ರಾಣಿಗಳನ್ನು ಹೊಂದಿದೆ. ಈ ವಂಶವು ಕೇವಲ ನೆಲವಾಸಿ ಪ್ರಾಣಿಗಳನ್ನು ಹೊಂದಿದೆ. ಈ ವಂಶವು ಕೈಟನ್ನಿಂದಾದ ಹೊರ ಕಂಕಾಲ ಇರುವ ಪ್ರಾಣಿಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಈ ವಂಶವು ಕೇವಲ ನೆಲವಾಸಿ ಪ್ರಾಣಿಗಳನ್ನು ಒಳಗೊಂಡು ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 3. ಆ್ಯಂಡ್ ಇದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಆರ್ಥ್ರೋಪೋಡ ಅಂತ ಹೇಳ್ತೀವಿ. ಸಂಧಿಪದಿಗಳ ಪ್ರಾಣಿಗಳ ಗುಂಪುಗಳಲ್ಲಿಯ ಅತ್ಯಂತ ದೊಡ್ಡ ವಂಶವಾಗಿದೆ, ವೆರಿ ಇಂಪಾರ್ಟೆಂಟ್. ಇವು ಕೀಲು ಕಾಲುಗಳನ್ನು ಒಳಗೊಂಡಂಥ ಚಲನಾಂಗವಿರುವುದರಿಂದ ಸಂಧಿಪದಿಗಳು ಎಂದು ಕರೆಯಲಾಗುತ್ತದೆ. ಓಕೆ, ಇವುಗಳ ದೇಹ ಹೊರಭಾಗವು ಕೈಟಿನ್ ಎಂಬ ಕಠಿಣ ಒಂದು ಹೊರ ಕವಚವನ್ನು ಹೊಂದಿರುತ್ತೆ. ಸೊ ಅದು ಕೊಟ್ಟಿದ್ದಾರೆ ಆಪ್ಷನಲ್ ಸ್ನೇಹಿತರೆ. ಆ್ಯಂಡ್ ಈ ಕವಚವನ್ನು ಆಗಿಂದಾಗೆ ಕಳಚಿ ಹೊಸದಾಗಿ ನಿರ್ಮಾಣವಾಗಿರ್ತದೆ. ಈ ಕ್ರಿಯೆಗೆ ಪೊರೆ ಕಳಚುವಿಕೆ ಎಂದು ಕರೆಯಲಾಗುತ್ತದೆ, ವೆರಿ ಇಂಪಾರ್ಟೆಂಟ್. ಕವಚ ಕೈಟಿನ್ ಅಂತಕ್ಕಂಥ ಒಂದು ಹೊರ ಕವಚವನ್ನು ಹೊಂದಿರುತ್ತೆ. ಸೊ ಅದು ಅವಾಗವಾಗ ಕಳಚ್ಕೊಂಡು ಹೊಸದಾಗಿ ನಿರ್ಮಾಣ ಆಗ್ತಿರುತ್ತೆ. ಸೊ ಅಂತಹ ಕ್ರಿಯೆಗೆ ಪೊರೆ ಕಳಚುವಿಕೆ ಎಂದು ಕರೆಯಲಾಗುತ್ತದೆ. ಇನ್ನು ಸಂಧಿಪದಿ ವರ್ಗಕ್ಕೆ ಸೇರುವ ರೇಷ್ಮೆ ಹುಳುವಿನಿಂದ ಬೆಲೆ ಬಾಳುವ ರೇಷ್ಮೆ ಪಡೆಯಬಹುದು. ಇವುಗಳಿಂದ ದೇಶದ ವಾಣಿಜ್ಯ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಓಕೆ, ಸೊ ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ರೇಷ್ಮೆ ಹುಳು, ಜೇನುನೊಣ. ಇನ್ನು ನೆಕ್ಸ್ಟು ಸೀಗಡಿ ಆಗಿರ್ಬೋದು, ಏಡಿ, ಇವೆಲ್ಲ ಬರ್ತಕ್ಕಂಥ ಸಂಧಿಪದಿಗಳು. ನಳಿನಿ ಏಡಿ ಬರುತ್ತೆ.
ನೆಕ್ಸ್ಟ್ ಏಡಿಯೋ ನೋಡ್ತಾ ಹೋದರೆ ಇದೊಂದು ಸಂಧಿಪದಿಗೆ ಸೇರಿದ ಜೀವಿಯಾಗಿದ್ದು ಇದು 10 ಕಾಲುಗಳನ್ನು ಹೊಂದಿರುವುದರಿಂದ ಡೆಕಾಪೋಡಾ ಎಂದು ಕರೆಯಲಾಗುತ್ತದೆ. ಓಕೆ, 10 ಕಾಲುಗಳನ್ನು ಹೊಂದಿರತಕ್ಕಂಥ ಡೆಕಾಪೋಡಾ ಅಂತ ಕರೀತಾರೆ. ಇವುಗಳ ದೇಹದ ಹೊರಪದರವು ದಪ್ಪವಾದ ಎಕ್ಸೋಸ್ಕೆಲಿಟನ್ನಿಂದ ಮಾಡಲ್ಪಟ್ಟಿದೆ. ಇವುಗಳನ್ನು ಆಹಾರವಾಗಿ ಬಳಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಪೆರು ದೇಶದ ಮಾಚೆ ಜನಾಂಗದವರು ಇದನ್ನು ಪೂಜಿಸುತ್ತಾರಂತೆ. ಇಸ್ ವೆರಿ ಇಂಪಾರ್ಟೆಂಟು. ಆ್ಯಂಡ್ ಜೇಡ ನೋಡ್ತಾ ಹೋದರೆ ಇದು 8 ಕಾಲುಗಳನ್ನು ಹೊಂದಿದ್ದು ಇದು ಆಹಾರ ಪಡೆಯಲು ಬಲೆಗಳನ್ನು ನೇಯುತ್ತದೆ. ಆ್ಯಂಡ್ ಚೇಳ ಇದು 8 ಕಾಲುಗಳನ್ನು ಹೊಂದಿದ್ದು ಅವುಗಳ ಹೊರ ಕವಚವು ಕೈಟಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ ಮತ್ತು ಇವುಗಳಲ್ಲಿರುವ ವಿಷ ಉತ್ಪತ್ತಿಸುವ ಒಂದು ಗ್ರಂಥಿಯನ್ನು ಹೊಂದಿದೆ. ಇನ್ನು ರೇಷ್ಮೆ ಹುಳು ಆಲ್ರೆಡಿ ನೋಡಿದ ಹಾಗೆ ರೇಷ್ಮೆ ಹುಳು ಸಹ ಒಂದು ಬೆಲೆ ಬಾಳ್ತಕ್ಕಂಥ ಒಂದು ಹುಳು ರೇಷ್ಮೆಯನ್ನು ಪಡಿಬಹುದಾಗಿದೆ. ಓಕೆ, ನಿಜ ನೋಡೋಣ ಅಷ್ಟೇ ಸ್ನೇಹಿತರೆ. ಸೊ ಇದೆಲ್ಲ ಸಂಧಿಪದಿಗಳಿಗೆ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ನಮ್ಮ ಆಹಾರದ ಈ ಕೆಳಗಿನ ಯಾವ ಘಟಕದಲ್ಲಿ ಪೋಷಕಾಂಶಗಳು ಇಲ್ಲ ಅಂತ ಕೊಟ್ಟಿದ್ದಾರೆ? ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಸ್ಗಳು, ಪ್ರೋಟೀನ್ಸ್ಗಳು ಮತ್ತು ರಫೇಸ್ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಲಿಪಿಡ್ಸ್ಗಳು ಮತ್ತು ವಿಟಮಿನ್ಸ್ಗಳು ಇದೆಲ್ಲ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸಲ್ಲಿ ಬರುತ್ತೆ ಸ್ನೇಹಿತರೆ. ರಫೇಸ್ ಅಂತ ಹೇಳಿದರೆ ಈ ಒಂದು ನಾರು ಪದಾರ್ಥಗಳು ಅಂತ ಹೇಳ್ತೀವಿ. ನಾರು ಪದಾರ್ಥಗಳು ಅಂತ ಏನು ಬರುತ್ತೋ ಸೊ ಇದು ಒಂದು ಪೋಷಕಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದಲ್ಲ, ಬಟ್ ಇದು ಆಹಾರಕ್ಕೆ ತುಂಬ ಮುಖ್ಯ. ಇದು ನಮ್ಮ ಒಂದು ಬಾಡಿಗೆ ತುಂಬಾ ಹೆಲ್ಪ್ ಆಗ್ತಕ್ಕಂಥದ್ದಾಗುತ್ತೆ. ಸೊ ಫುಡ್ ವಿಚ್ ಹೆಲ್ಪ್ ಫಾರ್ ಸ್ಟೊಮಕ್ ಟು ಡೆಡ್ ವಿತ್ ಅದರ್ ಫುಡ್ಸ್ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 4 ರಫೇಸ್ ಅಥವಾ ನಾರು ಪದಾರ್ಥಗಳು. ಸೊ ಬಾಡಿಗೆ ತುಂಬಾ ಇಂಪಾರ್ಟೆಂಟು, ಬಟ್ ಇದನ್ನು ನಾವು ಪೋಷಕಾಂಶಗಳಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಕ್ಕಂಥದ್ದು ಆಗಿರೋದಿಲ್ಲ.